ಬೌಂಡ್ರಿ ಲೈನ್ IPL ಸ್ಪೆಷಲ್ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಇವತ್ತು RCB ಪಂಜಾಬ್ ಕಿಂಗ್ಸ್ ನಡುವೆ ಜಿದ್ದಿನ ಕದನ ನಡೆಯೋದಿದೆ. 16 ಪಾಯಿಂಟ್ಸ್ಗಳೊಂದಿಗೆ ಪ್ಲೇ ಆಫ್ ರೇಸ್ನಲ್ಲಿ ಮುನ್ನುಗ್ತಾ ಇರೋ RCB ಟಾಪ್ 2 ಸ್ಥಾನದ ಟಾರ್ಗೆಟ್ ಇಟ್ಟಿದೆ. ಇತ್ತ ಸತತ 5 ಪಂದ್ಯ ಸೋತು ಮಾಡು ಇಲ್ಲವೇ ಮಡಿ ಸ್ಥಿತಿಯಲ್ಲಿರೋ ಪಂಜಾಬ್ ತಂಡ ಇಂದು ಗೆಲ್ಲಲೇಬೇಕಂತ ಸನ್ನದ್ಧವಾಗಿದೆ. ಕಳೆದ ಬಾರಿ ಫೈನಲ್ನಲ್ಲಿ RCB ವಿರುದ್ಧ ಸೋತಿದ್ದ ಪಂಜಾಬ್ ಇಂದು ಮುಖಾಮುಖಿಯಾಗ್ತಾ ಇದೆ. ಈ ಪ್ಲೇ ಆಫ್ ಜಿದ್ದಿಯಲ್ಲಿ ಗೆಲ್ಲೋದು ಯಾರು? ಇದೆಲ್ಲವನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್ ಹಾಗೆ ಕ್ರಿಕೆಟ್ ವಿಶ್ಲೇಷಕ ಚಂದ್ರಮೌಳಿ ಕಣವಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಕೂಡ ಬಹಳಷ್ಟಿದೆ ಮಾತನಾಡೋದಕ್ಕೆ ಸರ್. ಎರಡೂ ಪಂದ್ಯಗಳು ಡೆಡ್ ಆಪೋಸಿಟ್ ಅಂಡ್ ನನಗೆ ನೀವು ಮಾತನಾಡಿ ತುಂಬಾ ಚೆನ್ನಾಗಿ ನೆನಪಿದೆ. ಇವತ್ತು ನಡೀತಾ ಇರೋದು ನಿಜವಾದ ಫಿನಾಲೆ. 17 ಅಂತ ತುಂಬಾ ಸಲ ನೆನಪಿಸಿದಿರಿ ನೀವು. ಅದು ಪಂಜಾಬ್ನ ಬಿಗಿನಿಂಗ್ ಫಾರ್ಮ್ ಅನ್ನ ನೋಡಿ. ಬಟ್ ಇವಾಗ ಏನ್ ಹೇಳ್ತೀರಿ ಅಂತ ನೋಡಿ. ಅದೇ ಕ್ರಿಕೆಟ್ ಗೇಮ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್. ಕ್ರಿಕೆಟ್ ಇಸ್ ಗೇಮ್ ಆಫ್ ಗ್ಲೋರಿಯಸ್ ಅನ್ಸರ್ಟನಿಟೀಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಂದರೆ ಮೊದಲು 6 ಮ್ಯಾಚು ಗೆದ್ದು ಅಂದರೆ 7ನೇ ಮ್ಯಾಚ್ ಕೂಡ KKR ಮೇಲೆ ಮಳೆ ಬಂದಿದ್ದರಿಂದ 1 ಪಾಯಿಂಟ್ ಇಲ್ಲ, ಅದು ಒಂದು ಬಂದಿರೋದು. 13 ಪಾಯಿಂಟ್ ತೊಗೊಂಡ್ಮೇಲೆ 1 ಪಾಯಿಂಟ್ ತೆಗೆದುಕೊಂಡಿಲ್ಲ. 5 ಮ್ಯಾಚ್ ಸತ್ತದ ಆಯಿತು. 1 ಮ್ಯಾಚ್ ಸೋತರು ಆಯಿತು, 2ನೇ ಮ್ಯಾಚ್ ಸೋತ 3, 4, 5 ಅಂತಂದರೆ ಅದು ಒಂಥರ ಅವ್ರಿಗೆ ಗರ ಬಡ್ದಂಗೆ ಆಗ್ಬಿಟ್ಟಿದೆ. ಈಗ ಎಲ್ಲಿದ್ದವ್ರು ಎಲ್ಲಿ ಹೋಗ್ಬಿಟ್ವಲ್ಲ ಅಂತ ಹೇಳ್ಬಿಟ್ಟು ಕ್ವಾಲಿಫೈ ಆಗೋದೇ ಕಷ್ಟ ಆಗ್ಬಿಟ್ಟಿದೆ. ಮ್ಯಾಕ್ಸಿಮಮ್ ಈಗ 2 ನಮ್ಮ ಮೇಲೆ ಗೆದ್ದರೆ ಅಂತ ಇಟ್ಕೊಳ್ಳಿ, ಅದು 2 ಪಾಯಿಂಟು LSG ಮೇಲೆ ಒಂದಿದೆ. ಅಂದರೆ ಮ್ಯಾಕ್ಸಿಮಮ್ 17 ರೀಚ್ ಆಗ್ತಾರೆ. ನಾವಾಗಲೇ 16 ಪಾಯಿಂಟ್ ಇದ್ವಿ. ಟಾಪ್ 2 ಸ್ಥಾನಕ್ಕೆ ನಾವು ಟಾಪ್ 2 ಅಂತಲ್ಲ, ನಾವು ಟಾಪ್ ಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಖಂಡಿತ. ಯಾಕಂದರೆ ಪಂಜಾಬ್ ಕಿಂಗ್ಸ್ ಮೇಲೆ ಆಡಿದ ಮೇಲೆ SRH ಮೇಲೆ ಆಡಬೇಕಾಗತ್ತೆ. ಒಳ್ಳೆ ಮ್ಯಾಚು. SRH ಮೇಲೆ ಹೈದರಾಬಾದಲ್ಲಿ ಆಡಬೇಕಾಗತ್ತೆ. ಹೀಗಾಗಿ ಇನ್ನೂ ಅಂದರೆ ಇದು IPL 2026 ಚೈತ್ರ ಎಷ್ಟೊಂದು ಅಂತ ಅದರ ಗಮ್ಮತ್ತೇ ಬೇರೆ ಅಂತ ಅನಿಸುತ್ತೆ. ಕೊನೆಯವರೆಗೂ ನೋಡಿ ಇನ್ನೂ ಯಾರನ್ನ ಟಾಪ್ 4ಅಲ್ಲಿ ಇರ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಕೂಡ ಫಸ್ಟ್ ಸೆಕೆಂಡ್ ಓಕೆ ಅಂತ ಹೇಳ್ಬೋದು. ಆದರೆ ಈಗ 3rd 4th ಇದಾರಲ್ಲ, ಅದಕ್ಕೆ 3-4 ಜನ ಇದ್ದಾರೆ. ಅದಕ್ಕೆ ಅದೇ ನಮ್ಮ ಮೊನ್ನೆ ಮಾತಾಡ್ತಿದ್ವಿ, ಟ್ರಾಫಿಕ್ ಜಾಮ್ ಭಾಳ ಆಗಿದೆ ಅಲ್ಲಿ. 13, 14 ಇವತ್ತು ನೀವು ಹೇಳ್ತಾ ಇದ್ರಿ ಸರ್, ಇವತ್ತಿನ ಮ್ಯಾಚ್ ನಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ RCB ಜೊತೆಗೆ CSK ಪಡೆ ಕೂಡ ಇವತ್ತೇ RCB ಪರವಾಗಿ ನಿಲ್ಲುವಂತ ಚಾನ್ಸಸ್ ಇದೆ. ಆತರ ಇದೆ ಅಂತ ಎಂದೂ ಇಲ್ಲ. ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಹೌದೌದು. ಇಲ್ಲ, ಪಂಜಾಬ್ ಏನಾದ್ರೂ ಸೋತ್ರೆ ನಮ್ಗೊಂದು ಮೇಲ್ಗೈ ಇದೆ ಅನ್ನೋಂತ ಲೆಕ್ಕಾಚಾರ CSK ಮಾಡುತ್ತೆ. ಅವರು ಕೂಡ ಈಗ 18 ಮ್ಯಾಕ್ಸಿಮಮ್ 18 ರೀಚ್ ಆಗೋರಿದ್ರು. ಆದರೂ ಕೂಡ ಸೋತ ಮೇಲೆ 16 ಮ್ಯಾಕ್ಸಿಮಮ್ಮು. ಗೊತ್ತೇ ಇದು ಮ್ಯಾಕ್ಸಿಮಮ್ 17 ಪಂಜಾಬ್ ಕಿಂಗ್ಸು. ನಂತರ ಈಗ RR ಮ್ಯಾಚ್ ಇದೆಯಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಖಂಡಿತವಾಗಿ. ಇವತ್ತು ನಾವು ಫಸ್ಟ್ ಮ್ಯಾಚ್ ಆಡ್ತಿದ್ವಿ, ಸೆಕೆಂಡ್ ಮ್ಯಾಚ್ RR ಆಡ್ತಾ ಇದ್ದಾರೆ. ಸೊ ಅದು ಅವ್ರಿಗೆ ಗೆದ್ದರೆ ಅಂದರೆ 1 ಮ್ಯಾಚ್ ಕಡಿಮೆ ಆಡಿದ್ದಾರೆ ಅವರು, 3 ಮ್ಯಾಚ್ ಇದೆ. ಹೀಗಾಗಿ ಅವ್ರಿಗೂ ಒಂದು ಒಳ್ಳೆ ಚಾನ್ಸ್ ಇದೆ ಸರ್. 2 ಮ್ಯಾಚ್ಗಳು, ಒಂದರಲ್ಲಿ ಎದ್ದು ಬಿದ್ದು ಗೆದ್ವಿ ನಾವು, ಇನ್ನೊಂದು ನಿರಾಯಾಸವಾಗಿ ಗೆದ್ದಿರುವಂಥ ಒಂದು ಮ್ಯಾಚ್. ಸೊ ಇವತ್ತೇನಾಗುತ್ತೆ ಅನ್ನೋ ನೋಡಿ ಚೈತ್ರ ಮೇಡಮ್, ನಾನು ಕ್ರಿಕೆಟರ್ ಆಗಿ ನಾವು ಅಟ್ ಎ ಟೈಮ್, ಅಟ್ ಎ ಬಾಲ್, ಅಟ್ ಎ ಮಿನಿಟ್, ಅಟ್ ಎ ಸೆಕೆಂಡ್ ಅಲ್ಲಿಗೆ ನಾವು ಯೋಚನೆ ಮಾಡ್ತೀವಿ. ನಾವು ಹಿಂದಿದ್ದೆಲ್ಲ ನಾವು ಮರ್ತೋಗ್ಬಿಡ್ತೀವಿ. ಈಗ ನಮ್ಮದು ಇವಾಗ ಕುದುರೆ ರೇಸ್ ಇಲ್ಲೇ ಇತ್ತು ಬೆಂಗಳೂರಲ್ಲಿ, ಇವಾಗ ಅದು ಕುಣಿಗಲ್ಗೆ ಶಿಫ್ಟ್ ಆಗಿದೆ. ಲಗಾಮ್ ಇದೆಯಲ್ಲ, ನಾವು ಯಾವಾಗ ಕಿಂಗ್ ಕೊಹ್ಲಿ, ಸಿಂಬಾ ಅವ್ರ ಕೈ ಲಗಾಮ್ ಇರೋವರೆಗೂ ನಾವು ಫೈನಲ್ ತಲುಪೋದಂತ ಗ್ಯಾರಂಟಿ. ಮೊದಲು ಅಂತ ಯಾರು ಎದುರುಗಡೆ ಬರ್ತಿದ್ದು ಮುಂಬೈ ಇಂಡಿಯನ್ಸ್ ಮತ್ತು LSG. ಅವರೇ ಈಗ ಚಿಗುರ್ತಾ ಇದ್ದಾರೆ. ಎಂಥ LSG ಎಂಥ ಬ್ರಿಲಿಯಂಟ್ ಗೆದ್ದರು. ಎಲ್ಲಿತ್ತಿದೆಲ್ಲ ಮುಂಬೈ ಇಂಡಿಯನ್ಸ್ ಕೂಡ ಪಂಜಾಬಿಗೆ ಹೊಡೆದ್ಮೇಲೆ ಒಂಥರ ಅವ್ರಿಗೆ ಶಾಕ್ ಆದಂಗೆ ಆಯಿತು. ಯಾಕಂದರೆ ಎಂಥ ಮ್ಯಾಚ್ ಅಂತಂದಿರೋದು ಅಲ್ಲ. ಪಂಜಾಬ್ ಬ್ಯಾಟಿಂಗು ಯಾವ ರೀತಿ ಇದೆ ಅಂದರೆ 101 for 1 in 11 ಓವರ್ಸು, 21 ಬಾಲಲ್ಲಿ 135 for 6. ಅಂದರೆ ಮಿಡ್ಲ್ ಆರ್ಡರ್ ಅನ್ನೋದು ಮರೆತು ಹೋಗ್ಬಿಟ್ಟಿದ್ದಾರೆ ಬ್ಯಾಟಿಂಗ್ ಅಂತ ಅನಿಸ್ತಾ ಇದೆ. ಶಶಾಂಕ್ ಸಿಂಗ್ ಅಂತೂ ಪೂರ್ತಿಯಾಗಿ ಅವ್ರು ಕ್ಯಾಚ್ ಹೊಡಿತಾ ಇಲ್ಲ, ರನ್ನು ಹೊಡಿತಾ ಇಲ್ಲ, ಆದರೂ ಟೀಮಲ್ಲಿದ್ದಾರೆ ಅವರು. ಇನ್ನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು. ಇವತ್ತಿನ ಮ್ಯಾಚಲ್ಲೂ ಅದಕ್ಕೆ ಕ್ಯಾಚ್ನ ಕೈ ಚೆಲ್ತಾರಲ್ಲ, ಇವತ್ತು ಚೆಲ್ರಪ್ಪ ಒಂದು 5 ಕ್ಯಾಚು ನಮಗೆ ಒಳ್ಳೇದಾಗುತ್ತೆ. ಯಾಕಂದರೆ ರನ್ ಕೋಶಂಟು ತುಂಬ ಇಂಪಾರ್ಟೆಂಟ್. ಬಟ್ ಇವತ್ತಿನ ಮ್ಯಾಚ್ ಇದೆಲ್ಲ ಚಾಲೆಂಜಿಂಗ್ ಮ್ಯಾಚ್. ಯಾಕಂದರೆ ಇವತ್ತು ನೀವು ನೋಡೋದು ಇಂಗ್ಲೀಷ್ ಕಂಡೀಷನ್ ಥರ ವಿಕೆಟ್ ಇರುತ್ತೆ, ಅದು ಧರ್ಮಶಾಲದಲ್ಲಿ ಸ್ಪಂಜಿ ಬೌನ್ಸ್ ಇರುತ್ತೆ, ಎಕ್ಸ್ಟ್ರಾ ಬೌನ್ಸ್ ಇರುತ್ತೆ. ನೀವು ಯಾವಾಗ ಡೆಫಿ ಅಂತ ಮಾತಾಡ್ತೀರಾ, ಡೆಫಿ, ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಈ ತ್ರಿಮೂರ್ತಿಗಳ ಬೌಲಿಂಗ್ ಇದೆಯಲ್ಲ, ಆ ಬೌಲಿಂಗ್ ಇವತ್ತು ಚೆನ್ನಾಗಿ ಮಾಡಿದ್ರೆ ಇವತ್ತಿನ ದಿವಸ ಖಂಡಿತವಾಗಿ ಒಂದು ಗೆಲ್ಲಂಥ ಲಕ್ಷಣಗಳು ತುಂಬ ಇರುತ್ತೆ. ಯಾಕಂದರೆ ನಾನು ಇವಾಗ ಕವರ್ ಮಾಡ್ತಾ ಇರ್ತೀನಿ. ಇವಾಗ ನಾವು ಕಣಿವೇರ್ ಇರೋದ್ರಿಂದ ಸ್ವಲ್ಪ ಅವರು ತುಂಬ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಸುನಿಲ್ ಗವಾಸ್ಕರ್ ಥರ ಅವರು ಸ್ಟ್ರೈಟ್ ಬ್ಯಾವರ್ಡ್ ಆಡ್ತಾ ಇರ್ತಾರೆ. ಬಟ್ ಇವತ್ತೇನಂದ್ರೆ ನಾವು ಮಲೇಶ್ವರ ಮಾಡ್ತಾ ಇದ್ದು ಬಡಿ ಆಟಿದ್ದು. ಇವಾಗ ಏನಂದ್ರೆ ಕ್ರಿಕೆಟ್ ನೋಡ್ತಾ ಇದ್ದೀನಿ, ಎಲ್ಲಪ್ಪ ಇವತ್ತು ಕ್ರಿಕೆಟ್ಗೆ ಹೋಗ್ತಾ ಇದೆ, ಎಲ್ಲಿಗೆ ಸಾಗ್ತಾ ಇದೆ. ಲಾಸ್ಟು ಇದು ಪ್ಲೇ ಆಫ್ ಬರೋಕ್ಕಿಂತ ಮುಂಚೆ ಇಲ್ಲಿಂದ ಇಲ್ಲೆಲ್ಲ ಸುತ್ತಾರೆ, ಥರ್ಡ್ ಮಾಡಿ ಯಾರು ಹೋಗುತ್ತೆ, ಇನ್ನೊಂದು ಫೈನಲ್ ಗೋಲ್ ಹೋಗ್ತಾ ಇದೆ. ಅದರಿಂದ ಇವತ್ತು ಕ್ರಿಕೆಟ್ ನೋಡಿ, ಇವತ್ತಿನ ಪಂದ್ಯದಲ್ಲಿ, ನೆನ್ನೆ ಪಂದ್ಯದಲ್ಲಿ ಇವತ್ತು KKR 248 ಹೊಡಿತಾರೆ ಅಂದರೆ ಇವತ್ತು ಯಾವ ಮಟ್ಟಕ್ಕೆ ತಲುಪಿದೆ. ಇದು ಇನ್ನೊಂದೇನೆಂದರೆ ಕ್ರಿಕೆಟರ್ಸ್ ಇವತ್ತು ನಿದ್ದೆಗೆಡಿಸಿದೆ ಈ IPL ಎಡಿಷನ್. ಸರ್, ಇವಾಗ ನೀವು ಹೇಳಬೇಕು ಪಂಜಾಬ್ ಓಪನಿಂಗ್ ಅಲ್ಲಿ ಹೆಂಗಿತ್ತೋ ಹಂಗಿದ್ಯಾ ಅಂತ.
ಖಂಡಿತವಾಗಿಲ್ಲ. ನೀವು ಲಾಸ್ಟ್ ಇಯರ್ ಹೇಳಿದ್ರಲ್ಲ 2025 IPL ಅಲ್ಲಿ ನಂಬರ್ 1 ಅವರು 19 ಪಾಯಿಂಟಿಂದ, ನಾವು 19 ಪಾಯಿಂಟು, ಆದರೆ ನೆಟ್ ರನ್ ರೇಟ್ನಿಂದ ನಾವು ಸೆಕೆಂಡ್ ಇದ್ವಿ ಅಷ್ಟೇ. ಸೊ ಅವಾಗ ಏನಂತಂದರೆ ಫೈನಲ್ಸ್ ಬಿಫೋರ್ ಫೈನಲ್ಸು ಆಗಿತ್ತು, ಅವಾಗೂ ಗೆದ್ದಿದ್ವಿ ಬಲ್ಲಾಂಪುರದಲ್ಲಿ. ಆದರೆ ನಂತರ ಇದರಲ್ಲಿ ಅಹಮದಾಬಾದಲ್ಲಿ ಕೂಡ ಕ್ಲೋಸ್ ಮ್ಯಾಚ್ ಆಗಿತ್ತದು. ಅಂದರೆ 190 ಏನೋ ಹೊಡೆದ್ರು ಕೂಡ ಶಶಾಂಕ್ ಸಿಂಗ್ ಕೊನೆಗೆ ಅಂದರೆ ವಿಕೆಟ್ಸ್ ಕಳ್ಕೊಂಡ್ಬಿಟ್ಟಿದ್ರು. ಸರ್ಪಂಚ್ ಸಾಹೇಬರು ಅಂದರೆ ಶ್ರೇಯಸ್ ಅಯ್ಯರ್ ಅವರು ಔಟ್ ಆಗಿದ್ದರು. ಸೊ ಆವಾಗ ಕೊನೆಗೆ ಶಶಾಂಕ್ ಅವರು ಹೊಡೆದು ಕೊನೆ 6 ಸೋತಿದ್ದು ಅವರು. ಅಂದರೆ 1 ಸ್ಟ್ರೋಕ್ ಅವೇ ಅದರಿಂದ ಸೋತದ್ದು. ಸೊ ಅದ್ರ ಕೂಡ ಅದು ಮರೆಯಲಾರಂಥ ಫೈನಲ್ಸ್ ಆಯಿತು ಎಲ್ಲರಿಗೂ ಕೂಡ, ಬರೀ ಕೊಹ್ಲಿ ಅವ್ರಿಗೆ ಅಷ್ಟೇ ಅಲ್ಲ, ಇಡೀ RCB ಕೋಟ್ಯಾಂತರ ಫ್ಯಾನ್ಸ್ಗೂ ಮರೆಯಲಾರಂಥ. ಆದರೆ ಈಗ ಈ ಪಂಜಾಬ್ ಕಿಂಗ್ಸು ಮೊದಲು 13 ಪಾಯಿಂಟ್ ತೊಗೊಂಡು ಆಮೇಲೆ 1 ಪಾಯಿಂಟ್ ಗಳಿಸಲಾರ್ದು, ರಿಯಲಿ ಶಾಕಿಂಗ್. ಅಂದರೆ ಅವ್ರಿಗೇನು ಓವರ್ ಕಾನ್ಫಿಡೆನ್ಸು ಅಥವಾ ಲ್ಯಾಕ್ ಆಫ್ ಕಾನ್ಫಿಡೆನ್ಸು ಅಥವಾ ಕ್ಯಾಚ್ಗಳು ಬಿಡಿ, 21+ ಕ್ಯಾಚ್ ಬಿಟ್ಟಿದ್ದಾರೆ ಅವರು. ಇಷ್ಟು ಕ್ಯಾಚ್ಗಳನ್ನು ಯಾರೂ ಬಿಟ್ಟಿಲ್ಲ. ಒಂದೊಂದು ಮ್ಯಾಚಲ್ಲಿ 3 ಕ್ಯಾಚ್ ಬಿಟ್ಟು ಸೋತಿದ್ದಾರೆ. ಅದೇ ಅಂದರೆ ಅವರು ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ 1 ಮ್ಯಾಚ್ ಸೋತರ ಓಕೆ ಅಂತ. ಆದರೆ ಕಂಟಿನ್ಯೂಸ್ 5 ಮ್ಯಾಚ್ ಸೋಲೋದ್ರಿಂದ ಅವ್ರ ಮನೋಬಲ ಎಷ್ಟು ಅಂದರೆ ಗ್ರೌಂಡ್ ಲೆವೆಲ್ ಬಂದ್ಬಿಟ್ಟಿರುತ್ತೆ. ಹೌದು, ಆಕಾಶದಲ್ಲಿದ್ದವರಿಗೆ ಗ್ರೌಂಡ್ ಲೆವೆಲ್ ಬಂದ್ಬಿಟ್ಟಿದೆ ಈಗ. ಬಟ್ ಓಪನಿಂಗ್ ಅಲ್ಲಿ ನೋಡಿ ಸರ್, ಒಂದು ಹಂತಕ್ಕೆ ಶ್ರೇಯಸ್ ಅಯ್ಯರ್ ಅವರಿಗೆ ಚೇಸ್ ಮಾಸ್ಟರ್ ಟೈಟಲ್ ಕೊಡ್ಬೋದಾ ಅನ್ನೋ ಚರ್ಚೆ ಬಂತು. ಆಮೇಲೆ ಎಕ್ಸಲೆಂಟ್ ಕ್ಯಾಚ್ ಹಿಡಿದ್ರು MI ಎದುರು. ರೋಹಿತ್ ಶರ್ಮಾ ಎಲ್ಲ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ರೀತಿಯಾಗಿತ್ತು. ಬಟ್ ಇವಾಗ ಏನಾಗಿದೆ, ಎಲ್ಲಿ ಕಳೆದೋದ್ರು ಕ್ಯಾಪ್ಟನ್ ಅಂತ? ಅಲ್ಲ, ಅವರು ಆ ಕ್ಯಾಚ್ ಅವ್ರಿಗೆ ಬರಲ್ಲ ಅದು, ಬಟ್ ಹೋಗುತ್ತೆ. ಯಾಕಂದ್ರೆ ಅವ್ರು ಹಿಡಿದ್ಬಿಟ್ಟು ಎಸ್ದ್ರಲ್ಲ. ಸೊ ಕಾಟ್ ಶ್ರೇಯಸ್ ಅಯ್ಯರ್ ಆಗಲ್ಲ ಅದು. ಹೀಗಾಗಿ ಅದಕ್ಕೆ ಅವಾರ್ಡ್ ಬರುತ್ತಲ್ಲ. ಅಬ್ಸಲ್ಯೂಟ್ಲಿ ಅಂಥ ಕ್ಯಾಚ್ ನೋಡಿಯಲ್ಲ ಬಿಡಿ. ಅಂದರೆ ಏರ್ ಬಾರ್ನ್ ಇದ್ಕೊಂಡು ವಾಪಸ್ ಕೊಟ್ಟು, ಅಂದರೆ ಕಾಂಬಿನೇಷನು ಅಂದರೆ ಚೈತ್ರ ಅವರು ಅದೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ, 100 ಕ್ಯಾಚಸ್ ಪ್ರಾಕ್ಟೀಸ್ ಮಾಡ್ತಾರೆ ಈ ಥರ. ಆದರೆ ಆವಾಗ ಕಾರ್ಯರೂಪದಲ್ಲಿ ತರಬೇಕು ಅಂದರೆ ಆ ಒಂದು ಮೊಮೆಂಟಲ್ಲಿ ಅದು ಭಾಳ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕಾಗತ್ತೆ, ಇದು ಫಿಟ್ನೆಸ್ ಇರಬೇಕಾಗತ್ತೆ, ಎಲ್ಲ ಇರುತ್ತೆ. ಆದರೆ ಅವ್ರದ್ದು ನೋಡಿ 5 ಮ್ಯಾಚ್ ಸೋತಿದಾರಲ್ಲ, ಅದರಲ್ಲಿ ಲಾಸ್ಟ್ 2 ಮ್ಯಾಚಸ್ ಸೋತಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ಡೆಲ್ಲಿ ಕ್ಯಾಪಿಟಲ್ಸ್ ತುಂಬ ಕೆಳಗಡೆ ಇದ್ದಾರೆ, ಅವ್ರಿಗೂ ಭಾಳ ಕ್ಷೀಣವಾಗಿದೆ ಅವ್ರದ್ದು ಬರೋದು, ಪ್ಲೇ ಆಫಿಗೆ ಬರೋದು. ಸೊ ಅವ್ರ ಮೇಲೆ ಕೂಡ ನೋಡಿ ಅಂದರೆ ಕೊನೆಗೆ ಎಷ್ಟು ರನ್ ಕೊಟ್ಟರು ಅಂದರೆ ಸಿಕ್ಕಾಪಟ್ಟೆ ರನ್ ಕೊಟ್ಟರು. ಮಾರ್ಕಸ್ ಸ್ಟೋನಿಸ್ಗೆ ಅಲ್ಲಿ ಇವರು ಬೌಲಿಂಗ್ ಫೇಲ್ಯೂರ್ ಆಗ್ತಾಯಿದೆ ಅಂತ. ಮಿಡ್ಲ್ ಆರ್ಡರ್ ಬ್ಯಾಟಿಂಗು ಬೌಲಿಂಗ್ ಎರಡೂ ನೋಡಿ. ಮೊನ್ನೆ ದೊಡ್ಡ ತಪ್ಪಾಯಿತು ಅಂತಂದರೆ ಅವ್ರದ್ದು MI ಮೇಲೆ ಹೇಳಿದ್ನಲ್ಲ 135 for 6 ಆದರು ಅಂತ. ಅವಾಗ ಏನಾಯ್ತು ಅಂದರೆ ಇನ್ನೂ 5 ಓವರ್ ಇದೆ, ಒಬ್ಬ ಬ್ಯಾಟರ್ ಬೇಕು ಅಂತ ಪ್ರಭ್ಸಿಂಗ್ ಸಿಂಗ್ ಬದಲಾಗಿ ವಿಷ್ಣು ವಿರೋಧನ ಕರ್ಕೊಂಬಂದರು. ಅವರು ಒಂದು 15 ರನ್ ಹೊಡೆದ್ರು. ಆದರೆ ಇಂಪ್ಯಾಕ್ಟ್ ಸಬ್ಬಾಗಿ ನಮ್ಮ ಇವರು ಕಾಯ್ತಾಯಿದ್ರು, ಬೌಲರ್ ಆಗಿ ನಮ್ಮ ವೈಶಾಖ್ ವಿಜಯಕುಮಾರ್ ಕಾಯ್ತಾಯಿದ್ರು. ಸೊ ಅವರು ಒಬ್ಬ ಬೌಲರ್ ಶಾರ್ಟ್ ಆಯ್ತಲ್ಲ ಅವಾಗ, ಅದು ಇನ್ನೂ ದೊಡ್ಡ ಹೊಡೆತಾಯಿತು ಅವ್ರಿಗೆ. ಹೀಗಾಗಿ ನಥಿಂಗ್ ಇಸ್ ಗೋಯಿಂಗ್ ರೈಟ್ ಫಾರ್ ಪಂಜಾಬ್ ಕಿಂಗ್ಸ್ ಅಂತ ಹೇಳ್ಬೋದು. ನಾವು ಹೇಳ್ತಾ ಇದ್ದೀವಿ ಒಂದ್ಸಲಿ ಸೋತ್ ಮೇಲೆ ನೀವು 5 ಎಸ್ಪೆಷಲಿ 2020 5 ಸೋಲ್ತಿದ್ರೆ ನಿಮ್ಮ ಮನೋಭಾವ ಕುಗ್ಗಿರುತ್ತೆ. ಯಾಕಂದರೆ ಟೀಮ್ ಎನ್ವೈರ್ಮೆಂಟು, ಅದಕ್ಕೆ ಪರ್ಫಾರ್ಮೆನ್ಸ್ ಅನಲಿಸ್ಟ್ ಅಂತ ಇರ್ತಾರೆ. ಇಷ್ಟು ಇವಾಗ ಫ್ರಾಂಚೈಸಿ ಒಂದು ಪಂಜಾಬ್ ಕಿಂಗ್ಸ್ ಅವರು ಸಪೋರ್ಟ್ ಸ್ಟಾಫ್ ಇರ್ತಾರೆ, ಪರ್ಫಾರ್ಮೆನ್ಸ್ ಅನಲಿಸ್ಟ್ ಅಂತ ಇರ್ತಾರೆ. ಅವ್ರುಗಳು ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಇವಾಗ ತಲೆ ತೋರಿಸ್ತಾ ಇರಲ್ಲ, ಎಲ್ಲಿ ಫೀಲ್ಡ್ ಸೆಟ್ ಮಾಡಬೇಕು, ಪವರ್ ಪ್ಲೇಲಿ ಹೆಂಗೆ ಸೆಟ್ ಮಾಡಬೇಕು, 28th ಓವರ್ಗೆ ಹೆಂಗೆ ಯಾರು ಬ್ಯಾಟರ್ನ ಕಳಿಸ್ಬೇಕು ಅಂದ್ಬಿಟ್ಟು. ಇವಾಗ ಏನಂದರೆ ಅವ್ರಿಗೆ ಇವಾಗ ಆಕ್ಸಿಜನ್ನಲ್ಲಿದ್ದಾರೆ ಕಿಂಗ್ಸ್ 11 ಪಂಜಾಬ್. ಆಕ್ಸಿಜನ್ನಿಂದ ಹೆಂಗೆ ಹೊರಗಡೆ ಬರ್ತಾರೆ, ಅದು ಇಟ್ಕೊಂಡಿರ್ತಾರೆ ಮಾಸ್ಕು, ಇಲ್ಲ ಮಾಸ್ಕ್ ತೆಗಿಯೋದು, ಆ ಒಂದು ನಿಟ್ಟಿನಲ್ಲಿದ್ದಾರೆ. ಬಟ್ ಏನಂದರೆ ಇವತ್ತಿನ ಪಂದ್ಯ ಇದೆಲ್ಲ, ಬಟ್ ಫಿಂಗರ್ ಕ್ರಾಸ್ ನಮ್ಮ RCBಗೆ ಡೂ ಆರ್ ಡೈಸ್. ಅಬ್ಸಲ್ಯೂಟ್ಲಿ ಪ್ಲೇ ಆಫ್ ಇಂದ ಹೊರಗಡೆ ಬರೋ ಮ್ಯಾಚ್ ಇದು. ಅಂದರೆ ಮ್ಯಾಕ್ಸಿಮಮ್ 17 ಮುಟ್ತಾರೆ ಅವರು 5 ಸೋತ ಮೇಲೆ. ಸೊ ನಮ್ಮ ಮೇಲೆ ಸೋತ್ಬಿಟ್ರೆ ಅವರು ಮ್ಯಾಕ್ಸಿಮಮ್ 15. ಅದಕ್ಕೆ ಈ ಮ್ಯಾಚ್ ಅವ್ರಿಗೆ ಭಾಳ ಇಂಪಾರ್ಟೆಂಟ್, ನಮಗೂ ಇಂಪಾರ್ಟೆಂಟು. ಟಾಪ್ ನಂಬರ್ 1 ಬರಬೇಕಂದ್ರೆ ಅದು ಕೂಡ ಅವ್ರಿಗೆ ಭಾಳ. ಈ ಮ್ಯಾಚ್ ಇದೆಯಲ್ಲ, ಡೂ ಆರ್ ಡೈ ಚಿತ್ರ ಇದೆಯಲ್ಲ, ಇದು ಮಹಾಭಾರತ ಇದ್ದಂಗೆ. ಇವಾಗ ಮಹಾಭಾರತದಲ್ಲಿ ಇದ್ದಾಗಳು ಇವಾಗ ಕರ್ಣನ ಕಲ್ಲಿ ಹೆಂಗಿದೆ, ಇವಾಗ ಯಾರು ಕೊಹ್ಲಿ ಕಲ್ಲಿ ಕೊಡ್ತೀರಾ, ಇವಾಗ ಶ್ರೇಯಸ್ ಅಯ್ಯರ್ ಕಲ್ಲಿ ಕೊಡ್ತೀರಾ. ಇವಾಗ ಯಾಕಂದರೆ ಇದೆಯಲ್ಲ, ಇವಾಗ ನಾವು ಎಲ್ಲಿ ಹಿಮಾಲಯ ಪರ್ವತದಲ್ಲಿ ಕೂತಿದ್ದೀವಿ ಇವಾಗ. ಯಾಕಂದರೆ ಧರ್ಮಶಾಲಾ ಇರೋದೇ ಅಲ್ಲೇ. ಧರ್ಮಶಾಲಾ ಅದು ಬ್ಯೂಟಿಫುಲ್ ಗ್ರೌಂಡು, ಸ್ನೋ ಕ್ಯಾಪ್ ಮೌಂಟನ್ಸು, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗ್ರೌಂಡ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಅದು ಕೇಪ್ ಟೌನ್ ಇದೆಯಲ್ಲ, ಅದು ಒಂದು ಟೇಬಲ್ ಟಾಪ್ ಕಾಣುತ್ತೆ ಅದರಿಂದ. ಸೊ ಇದು ಏನಂತಂದರೆ ಸುಮಾರು 4,500 ಅಡಿ ಎತ್ತರದಲ್ಲಿದೆ. ಹೀಗಾಗಿ ಫೀಲ್ಡಿಂಗ್ ಸ್ವಲ್ಪ ಕಷ್ಟ ಆಗ್ತದೆ, ಸ್ಲಿಪ್ ಕ್ಯಾಚಿಂಗ್ ಕಷ್ಟ ಆಗ್ತದೆ. ಕ್ಯಾಚಿಂಗ್ ಅಂದರೆ ಅಂದರೆ 4,000 ಅಡಿ ಎತ್ತರದಲ್ಲಿ ಮೇಲೆ ಇರೋದ್ರಿಂದ ಹವಾ ವಿರಳವಾಗಿರುತ್ತೆ. ಸೊ ಅವು ಬಾಲ್ ಭಾಳ ಫಾಸ್ಟಾಗಿ ಬರುತ್ತೆ. ಆಮೇಲೆ ಬ್ಯೂಟಿಫುಲ್ ಇರುತ್ತೆ, ಡೀಪ್ ಫ್ಯಾಕ್ಟರ್ಸ್ ಇರುತ್ತೆ. ಅದು ಆ್ಯಕ್ಚುಲಿ ಈವ್ನಿಂಗ್ ಇವರು ಕಡಿಮೆ ಸರ್ ಹೇಳ್ದಂಗೆ 5,000 ಎಬೋವ್ ಇರೋದ್ರಿಂದ ಬೌಲರ್ಸ್ ಬೌಲಿಂಗ್ ಮಾಡಬೇಕಂದ್ರೆ ಮಿಡ್ ಆಫ್ ಇಟ್ಕೊಂಡಿರೋ, ಸ್ವಲ್ಪ ಕ್ಲೋದಿಂಗ್ ಇಟ್ಕೊಂಡಿರಬೇಕು, ಬಾಲ್ನ ವೈಪ್ ಮಾಡ್ತಾ ಇರಬೇಕು. ಬಾಲ್ ಏನಾಗುತ್ತೆ, ಈ 2020 ಹೆವಿ ಆದರೆ ಬಾಲ್ ಹೊಡಿಯೋಕ್ಕೆ ಈಸಿ ಆಗುತ್ತೆ. ಅದು ಶೈನ್ನ ಮೇಂಟೈನ್ ಮಾಡಬೇಕು. ಯಾಕಂದರೆ ಭುವಿ ಅವರು UPL ಆಡಿರೋದ್ರಿಂದ ಅವ್ರು ವಿಂಟರಲ್ಲೆಲ್ಲ ಬೌಲ್ ಮಾಡಿರ್ತಾರೆ, ಹಾಟ್ ವೆದರಲ್ಲಿ ಬೌಲಿಂಗ್ ಮಾಡಿರ್ತಾರೆ.
ಹೇಸಲ್ವುಡ್, ಆಸ್ಟ್ರೇಲಿಯಾದಲ್ಲಿ ಆಡಿರ್ತಾರೆ, ಡಫಿ, ನಿಮ್ಮ ನೆಚ್ಚಿನ ಡಫಿ ಅವರು ಕೂಡ. ಬಟ್ ನನಗೆ ಬೌಲಿಂಗು ತುಂಬ ಇಂಪಾರ್ಟೆಂಟ್. ಬ್ಯಾಟಿಂಗ್ ಎಲ್ಲ ಎಷ್ಟಂತ ವಿರಾಟ್ ಕೊಹ್ಲಿ ಅವ್ರು ಗೆಲ್ಲಿಸ್ತಾ ಇರ್ತಾರೆ, ಬೌಲಿಂಗ್ ಡಿಪಾರ್ಟ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚೈತ್ರ ಅವರು. ಮೊದಲು ಸತತ 6 ಪಂದ್ಯ ಗೆದ್ದ ಪಂಜಾಬ್ಗೆ ಈಗ ಸತತ 5 ಸೋಲಾಗಿದೆ. ಎಲ್ಲಿ ಕಳೆದು ಹೋದ್ರು ಪಂಜಾಬ್ ಸರ್, ನಾವು ಮಾತಾಡ್ತಾ ಇದ್ವಿ, ಕ್ಯಾಪ್ಟನ್ ರೀತಿಯಾಗಿ ಕಾಣಿಸ್ತಾ ಇಲ್ಲ. ಎಂತ ಫಾರ್ಮ್ ಅಲ್ಲಿ ಇದ್ರು ಇವಾಗ ಕಾನ್ಫಿಡೆನ್ಸ್ ಕುಗ್ಗೋಯ್ತಾ ಏನು ಅಂತ. ಅಲ್ಲ, 5 ಮ್ಯಾಚಲ್ಲಿ 5 ಮ್ಯಾಚ್ ಸೋತಿದ್ದಾರಲ್ಲ ಕಂಟಿನ್ಯೂಸ್ ಆಗಿ, ಅವರು ಒಬ್ಬ ಕಾರಣ ಅಂತ ಹೇಳ್ಬೋದು. ಅವರ ಬ್ಯಾಟಿಂಗು ಕಾರಣ ಅಂತ ಹೇಳ್ಬೋದು. ಯಾಕಂದರೆ 5ರಲ್ಲಿ ಒಂದೇ ಒಂದು ಹಾಫ್ ಸೆಂಚುರಿ, ಮೊದಲು ಇಷ್ಟು ಚೆನ್ನಾಗಿ ಆಡಿದವರು, ಈಗ ಒಂದೇ ಒಂದು ಹಾಫ್ ಸೆಂಚುರಿ, ಅದು ಒಂದು ಕಾರಣ ಆಗಿದೆ ಪ್ರಮುಖವಾಗಿ ಅಂತ ಹೇಳ್ಬೋದು. ಅದು ಕೂಡ ಸೋತಾಗ ಅದು ಹಾಫ್ ಸೆಂಚುರಿ ಕೂಡ. ಅಂದರೆ ಅವರು ತಂಡದಲ್ಲಿ ಮುಂಚೆನೇ ಮಾತಾಡಿದ್ವಲ್ಲ ಎಷ್ಟೊಂದು ಇದಾಗಿದೆ ಅಂತ. ಒಂದು ಪಾಯಿಂಟ್ ಇದಲ್ಲ, ಅದು ಭಾಳ ಇಂಪಾರ್ಟೆಂಟ್. ಒಂದೊಂದು ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ನೋಡಿ. ಅಂದರೆ ಇಡೀ ಒಂದು ಈವರೆಗಿನ IPL 2026 ಒಂದೇ ಒಂದು ಮ್ಯಾಚ್ ಅಬ್ಯಾಂಡನ್ ಆಗಿರೋದು, ಅದೇ ಒಂದೇ ಮ್ಯಾಚ್. ಸೊ ಅದಕ್ಕೆ ಆಡ್ ನಂಬರ್ಸ್ ನಾವು ನೋಡ್ತಾ ಇದ್ದೀವಿ, 13 ಇದೆ ಅಂತ. KKR ಮೇಲೆ ಆ ವಿನ್ನಿಂಗ್ ಸ್ಪ್ರೀಯಲ್ಲಿದ್ದರು, ಮೊದಲು 6 ಗೆದ್ದ ಮೇಲೆ ಆ ಒಂದು ಕಂಟಿನ್ಯೂ ಆಗಿದ್ದರೆ ಯಾವುದೊಂದು 2 ಪಾಯಿಂಟ್ ಸಿಗ್ತಾ ಇತ್ತು. ಯಾಕೆ 2 ಡೌನ್ ಆಗಿದ್ರು ಅವರು, ಐ ಥಿಂಕ್ 15 or 20 for 2 ಆಗಿದ್ರು. ಅವಾಗ ಎಕ್ಸಾಕ್ಟ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು, ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. 1 ಪಾಯಿಂಟ್ ನೋಡಿ, ಈಗ ಎಷ್ಟು ದುಬಾರಿ ಆಗುತ್ತೆ ಅದು 1 ಪಾಯಿಂಟ್. ಮೇಡಮ್, ನಾವು ಕ್ರಿಕೆಟ್ ನೋಡಿದ್ದೀವಿ, ಬಟ್ ಪಂಜಾಬ್ ಅವರು ಇದ್ದಾರೆ, ಪ್ರೆಷರ್ ಬಂದಾಗ ಅವ್ರಿಗೆ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ. ನಾನು ಯುವರಾಜ್ ನೋಡಿದ್ದೀನಿ, ಅವರು ಹ್ಯಾಂಡಲ್ ಮಾಡೋರು, ಹರ್ಭಜನ್ ಹ್ಯಾಂಡಲ್ ಮಾಡೋರು. ಬಟ್ ಇವಾಗ ಪ್ರೆಸೆಂಟ್ ಪಂಜಾಬ್ ಟೀಮ್ ಜೊತೆ ನಾವು ಯೂಶಲಿ ರೆಡ್ ಬಾಲ್ ಕ್ರಿಕೆಟ್ ಆಡಿದ್ವು. ನಾವು ಗೋವಾ ಅಂತವ್ರೆ ನಾವು 500 ಹೊಡಿದ್ವಿ. ಅಂದರೆ ಅವ್ರದ್ದು ಮೈಂಡ್ ಸೆಟ್ ಎಲ್ಲಿದೆ ಅಂತ ನೋಡಿ. 5 ಮ್ಯಾಚ್ ಸೋತಿರೋದ್ರಿಂದ, ಕ್ಯಾಚ್ಗಳನ್ನ ಕೈ ಚೆಲ್ಲಿರೋದ್ರಿಂದ, ಇವಾಗಿರೋ ಒಂದು ಸ್ಟೇಜ್ ಇದೆಯಲ್ಲ ಯಾವ ರೀತಿ ಇದ್ದಾರೆ ಅಂದರೆ, ಇವಾಗ ಪ್ರೀತಿಯಿಂದ ಅವರು ನೋಡಿದ್ರೆ ಸೋಷಿಯಲ್ ಮೀಡಿಯಲ್ಲಿ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಬಟ್ ಇವತ್ತು ಏನಂದರೆ ಸೋಷಿಯಲ್ ಮೀಡಿಯಾ ವರ್ಸಸ್ ಪಂಜಾಬ್. ಇವಾಗ ಏನು ಲೆಫ್ಟ್ ಆರ್ಮ್ಸ್ ಏನು ಸರ್ ಅವರು, ವಸೀಂ ಬಾಯ್ ಪಂಜಾಬ್ ಅವರೆಲ್ಲ ಇವಾಗ ಏನಂದರೆ, ಇವಾಗ ಏನು ಅದು ಏನಂತಾರೆ ಕನ್ನಡದಲ್ಲಿ ಏನು ಹೇಳ್ಬೋದು ಅಂದರೆ, ಅವ್ರ ಕೈಲಿ ಏನು ಕಿಸೆಕ್ಕಾಗಿಲ್ಲ ಅಂದರೆ ಈ ಥರ ಅವರು ಒಂದು ಡ್ರಾಮಾಗಳು ಮಾಡ್ತಾ ಇದ್ದಾರೆ. ಯೂಶಲಿ ಬಲೆ ಇರ್ತಾವಲ್ಲ, ಅದನ್ನೇ ಕೇಳೋಣ ಅನ್ಕೊಂಡೆ ನಾನು. ರೆಡ್ ಆರ್ಮಿಯನ್ನ ಕೆಣಕಿ ಪಂಜಾಬ್ ಹೀಗಾಯ್ತಾ ಅಂತ. ಅದಕ್ಕಿಂತ ಮುಂಚೆ ಏನಂದ್ರೆ 5 ಮ್ಯಾಚ್ ಸೋತಿದಾರಲ್ಲ, ಅದರಲ್ಲಿ 4 ಮ್ಯಾಚು ಫಸ್ಟ್ ಬ್ಯಾಟಿಂಗ್ ಆಡಿ ಸೋತಿದ್ದಾರೆ. ಅಂದರೆ ಟಾಸ್ ಸೋತಾಗ ಫಸ್ಟ್ ಬ್ಯಾಟಿಂಗ್ ಕೊಟ್ಟಿದಾರಲ್ಲ, ಅವ್ರು ಸೋತ. ಅದೊಂದು ವೀಕ್ನೆಸ್ ಈಗ ನಾವು ಒಂದು ಗೊತ್ತಾಗ್ಬಿಟ್ಟಿದೆ ಎಲ್ರಿಗೆ, ಅದನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಹೌದು, 49 ಚರ್ಚೆ ಬಹಳ ಆಗ್ತಾ ಇದೆ. ಆ ಟ್ವೀಟ್ ನಂತರನೇ ಈ ರೀತಿ ಅಧೋಪತನ ಅಂತ ಬಹಳ ನಾವು ಟ್ರೋಲ್ ನೋಡ್ತಾ ಇದ್ವಿ ಪಂಜಾಬ್. ಅಂದ್ರೆ ಈ ತರ ನೋಡಿ, ಅಂದ್ರೆ ಅಫಿಷಿಯಲ್ ಹ್ಯಾಂಡಲಿಂದ ಬಂದಿರೋದು ಈ ತರ. ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಟಾಕ್ಸಿಕ್ ಆಗಿದೆ ಅಂದ್ರೆ ಎಂದೂ ನೀವು ರೆಸ್ಪಾಂಡ್ ಮಾಡಬಾರ್ದು. ಪ್ಲೇಯರ್ಸ್ ಆಗಲಿ ಮ್ಯಾನೇಜ್ಮೆಂಟಲ್ಲಿ ರೆಸ್ಪಾಂಡ್ ಮಾಡಬಾರ್ದು. ಅದೇ ಹರ್ಷದೀಪ್ ತಪ್ಪಾಗಿರ್ತದೆ. ಅದ್ರ ಬಗ್ಗೆ ಮಾತಾಡೋಣ, ಹರ್ಷದೀಪ್ ಏನೇನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಆ ಟ್ವೀಟ್ ನೋಡಿದಾಗ ಯಾರು ನಂಬಿರ್ಲಿಲ್ಲ ಇದು ಅಫಿಷಿಯಲ್ ಇದರಿಂದ ಪೋಸ್ಟ್ ಆಗಿರೋದು, ಅಫಿಷಿಯಲ್ ಐಡಿಯಿಂದ ಪೋಸ್ಟ್ ಆಗಿರೋದು. ಸುಮ್ಮನೆ ಕಾಲ್ ಕೆದರಿ ಜಗಳ. ಈಗ ಏನಾಯ್ತು, RCB ಇನ್ಸಿಡೆಂಟ್ ಆಯಿತು, ಅವರೆಲ್ಲ ಜೈಲ್ಗೆ ಹೋದ್ರು, ಇವಾಗ ಬೇಲ್ ಮೇಲೆ ಈಚೆ ಬಂದರು. ಇವಾಗ ಅದರಿಂದ ಅವರು ಕೂಡ ಎಡುತ್ತಾ ಇದ್ದಾರೆ. ಅದಕ್ಕೆ ಸೋಷಿಯಲ್ ಮೀಡಿಯಾ ತುಂಬ ಇಂಪಾರ್ಟೆಂಟ್. ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು ಅಂದ್ಬಿಟ್ಟು ಅದನ್ನೇ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡೋರು. ಇವಾಗ ರೂಲ್ಸು ರೆಗ್ಯುಲೇಷನ್ಸು ಈ ಲಾಗಳಿದೆಯಲ್ಲ ತುಂಬ ಡಿಫ್ರೆಂಟ್ ಇದೆ. ಲಾಗಳನ್ನ ಚರ್ಚೆ ಮಾಡ್ಬಿಟ್ಟು ಅದನ್ನು ಮಾಡಬೇಕಾಯ್ತು. ಯಾಕಂದರೆ ಕ್ರಿಕೆಟ್ಗೆ ಓಡ್ತಾಗುತ್ತೆ ಮೇಡಮ್. ಇವಾಗ ಬೆಂಗಳೂರಿಗೆ ನಾವು ಇವಾಗ ಮ್ಯಾಚ್ಗಳು ಶಿಫ್ಟ್ ಆಗಿದೆ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಒಂದು ಟ್ರೋಲ್ಗಳಿಂದ ಏನೇನಾಗುತ್ತೆ ಅಂತ ಅನಾಹುತಗಳಾಗುತ್ತೆ. ನಿಜ. ಈ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಮಾಡಿರೋ ತಪ್ಪಿಗೆ ರೆಪ್ಯೂಟೆಡ್ ಲೀಡರ್ ಓನರ್ ಪ್ರೀತಿ ಜಿಂತಾ ಅವರು ಕೂಡ ಬೆಲೆ ತೆರಬೇಕು. ಹೌದು, ಪೂರ್ತಿ ಓನರ್ ಅಲ್ಲ, ಕೋ ಓನರ್ ಅವರು. ಸೊ ಅವರು ಕೂಡ ಅಂದರೆ ಅದೇ ಹೇಳ್ತಾರಲ್ಲ, ಮಾಲೀಕರು ಅಂತೂ ಇನ್ವಾಲ್ವ್ ಆಗಲೇಬಾರ್ದು. ಬಟ್ ಅವರು ವ್ಯಸನ ಅಂದರೆ ವ್ಯಕ್ತಪಡಿಸಿದ್ದಾರೆ, ನಿರಾಸೆ. ಯಾಕಂದರೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಆದರೂ ಕೂಡ ಹರ್ಷದೀಪ್ ಸಿಂಗ್ ಅವ್ರದ್ದು ತುಂಬ ಅವ್ರ ಬಗ್ಗೆ ಮಾತಾಡೋದಿದೆ. ಯಾಕಂದರೆ ಅವರು ಮಾಡಿದಂಥ ವಿಡಿಯೋಸು ಈಗೆಲ್ಲ ವೈರಲ್ ಆಗ್ತಾಯಿದ್ದಾವೆ. ಅದರಿಂದ ರೇಸಿಸ್ಟ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ. ಆಮೇಲೆ ಇನ್ನೊಂದೇನು ತಪ್ಪು ಮಾಡ್ತಾ ಇದ್ದಾರೆ ಹರ್ಷದೀಪ್ ಸಿಂಗ್ ಅಂದರೆ, ಅವರು ವ್ಲಾಗ್ಸ್ ಮಾಡ್ತಿದ್ರಲ್ಲ, ಅದರಿಂದ ಓಕೆ ಅದೆಲ್ಲ ತಮಾಷೆಗಿರುತ್ತೆ. ಬಟ್ ಅದು ಅತಿಯಾಗಿ ಮಾಡಬಾರ್ದು. ಸ್ನ್ಯಾಪ್ಚಾಟಲ್ಲಿ ಒಬ್ಬ ಸೋಷಿಯಲ್ ಮೀಡಿಯಾದ ಒಬ್ಬ ಕಮೆಂಟ್ ಮಾಡಿದಾಗ ಪಂಜಾಬ್ ಅಂತ ಹೆಸರು ನಿನ್ನೆ ಇದರಿಂದ ತಕ್ಕೊಂಬಿಡು ಅದಕ್ಕೆ ಕೆಟ್ಟದಾಗ ಬೋಲ್ ಮಾಡ್ತಾಯಿದೆ. ಅಂದರೆ 12 ಮ್ಯಾಚಲ್ಲಿ 13 ವಿಕೆಟು 10 runs per over ನಿಯರ್ಲಿ. ಅಂದರೆ ಅವ್ರ ಪರ್ಫಾರ್ಮೆನ್ಸು ನಂಬರ್ 1 ಬೌಲರ್ ಭಾರತಕ್ಕೆ. ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಇನ್ T20 ಇಂಟರ್ನ್ಯಾಷನಲ್ಸ್. ಆಮೇಲೆ ಒಂದೊಂದು ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಒಂದೊಂದು ಮ್ಯಾಚ್ ಸಿಕ್ಕಾಪಟ್ಟೆ ರನ್ ಕೊಡ್ತಾರೆ. ಸರ್, ಕೊಹ್ಲಿ ಅವರ ಎನರ್ಜಿ ಬಗ್ಗೆ ಇನ್ನೊಂದು ಮಾತೇ ಇಲ್ಲ, ಒಪ್ತೀರಿ ನೀವು? ಖಂಡಿತವಾಗಿ. ಇವಾಗ ಕೊಹ್ಲಿ ಇರೋದ್ರಿಂದ ಇವತ್ತು ನಾವು ಇನ್ನೂ ಉಸಿರಾಡ್ತಾ ಇದ್ವಿ. ಇವಾಗ ಹಳೆ ಕ್ರಿಕೆಟರ್ಸ್, ಇವಾಗ ಪ್ರೆಸೆಂಟ್ ಕ್ರಿಕೆಟರ್ಸ್, ಆ ರೆವಿನ್ಯೂ ಬರುತ್ತಲ್ಲ. ಇವಾಗ ನೀವು ವಿರಾಟ್ ಕೊಹ್ಲಿ ತೆಗೀರಿ, ರೆವಿನ್ಯೂಲ್ಲಿ ಬರುತ್ತೆ. ಬಟ್ ಆ ಮನುಷ್ಯ, ಇವತ್ತು ನಾನು ಆಯ್ಕೆಗಾರರಲ್ಲಿ ಒಂದು ವಿನಂತಿ ಮಾಡ್ಕೊಳೋದು, ಇವಾಗ ಸಚಿನ್ 25 ವರ್ಷ ಕಂಟಿನ್ಯೂಸ್ ಆಗಿ ಆಡಿದ್ದಾರೆ. ಇವ್ರು ಯಾಕೆ ಆಡ್ಬಾರ್ದು? ಇವಾಗ ಅಜಿತ್ ಅಗರ್ಕರ್ ಚೇರ್ಮನ್ನಲ್ಲಿದ್ದಾರೆ, ಯಾಕೆ ಕೊಡಲಿ, ಚಾನ್ಸ್ ಕೊಡಲಿ. ಇವಾಗ ನೋಬಡಿ ಇಸ್ ಎ ಬಿಗರ್ ದೆನ್ ಎ ಗೇಮ್ ಅಂತ ಯಾವಾಗ ಹೇಳ್ತಾ ಇರ್ತೀನಿ. ಇವಾಗ ನಮಗಿರೋದು ಒಬ್ಬ ದಿಗ್ಗಜ, ಒಬ್ಬ ಅಂದರೆ ಕ್ರಿಕೆಟರ್ಸಲ್ಲಿ ಬರ್ತಾ ಇರ್ತಾರೆ. ಬಟ್ ಟೆಸ್ಟ್ ಕ್ರಿಕೆಟ್ನ ನೀವು ಯಾವಾಗ ಇವಾಗ ಅವ್ರೇನಕ್ಕೆ ವಿದಾಯ ಹೇಳಿದ್ದಾರೆ, ಮನಸ್ಸಲ್ಲಿ ನೋವುಗಳಿದೆ.
ಅವ್ರಿಗೆ ಎಷ್ಟು ಅವ್ರಿಗೆ ಕಾಟಗಳು ಕೊಟ್ಟಿರುವ ಅದಂದ್ರೂ ಹೇಳ್ತಾ ಇದ್ದಾರೆ ಅವರು. ಇವಾಗ 3 ಫಾರ್ಮೇಟರ್ಗೆ ಅವ್ರು ಫಿಟ್ ಇರೋದ್ರಿಂದ ಫಿಟ್ನೆಸ್ ಟೆಸ್ಟ್ ನೋಡಿ, ಅವ್ರು ಫಿಟ್ ಇರೋದ್ರಿಂದ ಅವ್ರು ಕ್ರಿಕೆಟ್ ಆಡಿದ್ರೆ ತುಂಬ ಚೆನ್ನಾಗಿದೆ. ಎಕ್ಸಾಂಪಲ್ ಸೆಟ್ ಮಾಡಿದಂಗೆ ಆಗುತ್ತೆ ಯಂಗ್ಸ್ಟರ್ಸ್ಗೆ. ಅದರಿಂದ ನಂದು ಪರ್ಸ್ನಲ್ ಒಪಿನಿಯನ್, ಅವರು 2028ವರೆಗೂ ಅವರು ರೋಹಿತ್ ಶರ್ಮಾ ಖಂಡಿತವಾಗಿ ಇಬ್ಬರು ಆಡಬೇಕಾಗುತ್ತೆ ಮೇಡಮ್. ಯಾಕಂದರೆ ಅವ್ರ ಸ್ಥಾನ ತುಂಬೋದು ತುಂಬ ಕಷ್ಟ. ಇವಾಗ 2020 ಬರ್ತಾರೆ, ಮಣಿಕಂಡಿದ್ದು ಬರ್ತಾರೆ, ಕ್ರಿಕೆಟರ್ಗಳು ಭಾಳ ನೋಡಿದ್ದೀವಿ. ಬಟ್ ಇವರು 18 ವರ್ಷ ಕಂಟಿನ್ಯೂಸ್ ಆಡ್ಕೊಂಬತ್ತಿದ್ದಾರೆ ಅಂದರೆ ರೋಹಿತ್ ಶರ್ಮಾ ಇವರು ಮೇಡ್ ಫಾರ್ ಈಚ್ ಅದರ್. ಅಂದರೆ ನಮಗೆ ಕಂಟ್ರಿಗೆ ಅವರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಮೇಡಮ್. ಇವಾಗ ನೀವು ನೋಡಿದಿರ ಇವಾಗ CO ಇಲ್ಲಿ ಇವಾಗ ರಾಹುಲ್ ದ್ರಾವಿಡ್, ಲಕ್ಷ್ಮಣ್ ಒಂದು ಪಾರ್ಟ್ನರ್ಶಿಪ್ 98ಅಲ್ಲಿ ಆಡಿದ್ದು. ಆಮೇಲೆ ಅವರು ಇವಾಗ ಮುಂದುವರ್ಸ್ಕೊಂಡು ಹೋಗ್ತಾರೆ ಇದರಲ್ಲಿ CO ಇಲ್ಲಿ. ಬಟ್ ಇವರು ಕ್ರಿಕೆಟ್ ಅಂಕಣದಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ನಿಜ. ಫಿಟ್ನೆಸ್ಸು, ವರ್ಕೌಟು, ಡಯಟು ಇದರಲ್ಲಿ ಕೊಹ್ಲಿನ ಯಾರು ಬಿಟ್ ಮಾಡೋದಕ್ಕಾಗಲ್ಲ. ನಾವು ಬಹಳ ಸಲ ಈ ಬಗ್ಗೆ ಮಾತನಾಡಿದ್ದೀವಿ. 2027ರಲ್ಲಿ ಆಡ್ತಾರಾ ಅಂತ ಹೇಳೋದಕ್ಕೆ ಅವ್ರು ಕೊಟ್ಟಿರುವಂತ ಉತ್ತರ ಭಾಳ ಒಂಥರ ಇಂಟರ್ವ್ಯೂ ಫುಲ್ ನೋಡಿದೆ. 42 ನಿಮಿಷದ್ದು, ಮೊದಲು 14 ನಿಮಿಷದ್ದು ಬಂದಿತ್ತು ಇಂಟರ್ವ್ಯೂ. ಆಮೇಲೆ 42 ನಿಮಿಷದ್ದು ಮಾಡಿದಾಗ ಭಾಳ ಒಂದು ಹೃದಯ ಜನ ಮಾತಾಡಿದ್ದಾರೆ ಪೂರ್ತಿಯಾಗಿ. ಅಂದರೆ ನೋವನ್ನು ಹಂಚ್ಕೊಂಡಿದ್ದಾರೆ ಅಂತಂದರೆ ಪೂರ್ತಿಯಾಗಿ ಅವ್ರು ಹೇಳಲ್ಲ ಯಾರು ಯಾಕೆ ನನಗೆ ಬೇಡ ಅಂದರು ಅಥವಾ ಯಾಕೆ ಟೆಸ್ಟಿಂದ ರಿಟೈರ್ ಆದರು. ಅದನ್ನು ವಿ ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಅವಾಗೇನಾಯಿತು 2024 T20 ವರ್ಲ್ಡ್ ಕಪ್ ಗೆದ್ದ ತಕ್ಷಣ ಭಾಳ ಖುಷಿಯಲ್ಲಿದ್ದರು. ಸೊ ಅವರು ರೋಹಿತ್ T20ಯಿಂದ ರಿಟೈರ್ ಆದರು. ಅದ್ರ ಜೊತೆ ಇವರು ಕೂಡ ಜಡೇಜಾ. ಚೈತ್ರಮಣಿ ಈ ಒಂದು ಸಂದರ್ಭದಲ್ಲಿ ಬೇಡ. ಇವಾಗ ನೀವು ಕ್ರಿಕೆಟ್ ಇರೋದು BCCI ಕ್ರಿಕೆಟ್, ಇವಾಗ ಆಡ್ತಿರೋದು IPL. ಈ ಸಂದರ್ಭದಲ್ಲಿ ಅವ್ರಿಗೆ ಟ್ರಿಗರ್ ಮಾಡೋದಿದೆಯಲ್ಲ ಅದು ತುಂಬ ತಪ್ಪು. ಅವ್ರಿಗೆ ಮನಸ್ಥಿತಿಗೆ ಸ್ವಲ್ಪ ಏಟ್ ಬೀಳುತ್ತೆ. ಇರೋದು ಇನ್ನು ಒಂದು 3 ಮ್ಯಾಚ್. ಆ 3 ಮ್ಯಾಚ್ ಆದಮೇಲೆ ನೀವು ಡಿಸೈಡ್ ಮಾಡಿರಿ. ಇವಾಗಲೇ ಅರ್ಜೆಂಟ್ ಏನು ಡಿಸೈಡ್ ಮಾಡೋದು. ಅದಕ್ಕೆ ಇವಾಗ ಟೆಸ್ಟ್ ಸೀರೀಸ್ ಇದೆ. ಇವಾಗ ಅವರು ಅಬ್ರಾಡ್ ಆಗಿ ಹೋಗ್ತಾ ಇರ್ಬೋದು, ಅದು ಐಟಿನರಿ ಇರುತ್ತೆ. ಅದ್ರ ಬಗ್ಗೆ ಆ ಟಾಪಿಕ್ ಇವಾಗ ಬರ್ತಾ ಇದೆ. ಬಟ್ ಈ ಟಾಪಿಕ್ ಇದೆಯಲ್ಲ, ಈ ಟೈಮಲ್ಲಿ ಅದು ತರಬಾರ್ದಾಯ್ತು. ಯಾಕಂದರೆ ಇವಾಗ ಎಲ್ಲ ಕ್ರೌಡ್ ಎಂಜಾಯ್ ಮಾಡ್ತಾ ಇರ್ತಾರೆ, RCB ಫ್ಯಾನ್ಸ್ ಎಂಜಾಯ್ ಮಾಡ್ತಾರೆ, ಕಿಂಗ್ಸ್ ಇಲೆವೆನ್ ಪಂಜಾಬ್ ಎಂಜಾಯ್ ಮಾಡ್ತಾ ಇದ್ದಾರೆ. IPL ಇರೋದೇನದು ಒಂದು ಎಂಜಾಯ್ ಮಾಡೋಕ್ಕೆ, ಅದರಿಂದ ಮನೋರಂಜನೆಗೆ ಇರೋದು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಟ್ರಿಗರ್ ಮಾಡೋದಿಲ್ಲ, ಅದೊಂದು ಖಂಡಿತವಾಗಿ ಇದು ಸರಿ ಇಲ್ಲ ಮೇಡಮ್. ಸರ್, ಈ ರೀತಿ ಚರ್ಚೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ಸೈಡ್ ಡಿಸ್ಕಷನ್ ಏನು, ಆಯ್ಕೆ ಸಮಿತಿಯ ಆಯ್ಕೆಗಳಿಗೇನು, ಇದ್ರ ಬಗ್ಗೆ ಏನು ಅದ್ರ ಬಗ್ಗೆ ಹೇಳ್ತಾ ಇದೆ. ಅಷ್ಟರಲ್ಲಿ ಗಣೇಶ್ ಅವರು ಮಾತಾಡಿದ್ರು. ಆದ್ರೆ ಏನು ಹೇಳ್ತಾ ಇದ್ದೇನೆ ಅಂದರೆ 2024 ಬಿಟ್ಟ ಮೇಲೆ 2025 ಇನ್ನೇನು ಇಂಗ್ಲೆಂಡ್ ಟೂರ್ ಹೋಗ್ಬೇಕಾಯ್ತು. ಸೊ ವಿರಾಟ್ ಮತ್ತು ರೋಹಿತ್ ಇಬ್ಬರು ಕೂಡ ಒಟ್ಟಿಗೆ ಹೋಗಲ್ಲ ಅಂದರು ಇಂಗ್ಲೆಂಡ್ ಟೂರ್ಗೆ. ಆ ಮಧ್ಯದಲ್ಲಿ ಏನೇ ಆಯಿತು ಅದನ್ನು ನಾವಿಲ್ಲಿ ಸ್ಪೆಕ್ಯುಲೇಷನ್ ಮಾಡೋದಕ್ಕಿಂತ ಅವರಾಗೆ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಅದು ಆಯ್ಕೆ ಸಮಿತಿ ಆಗಲಿ, ಹೆಡ್ ಕೋಚ್ ಆಗಲಿ, ಅವ್ರ ಜೊತೆ ಏನು ಮಾತುಕತೆ ಆಯಿತು ಆಗಿರ್ಬೋದು. ಅಂದರೆ ಏನು ಕೇಳಿರಿದ್ದಾರೆ ಅಂದರೆ ಅವರು ಟೆಸ್ಟ್ ಸೀರೀಸ್ಗಿಂತ ನೋಡೋ ಇನ್ನೊಂದೇನು ನಾವು ಗಮನದಲ್ಲಿಡಬೇಕಂದ್ರೆ ಕೊಹ್ಲಿಯವರು 2020ರಿಂದ 2025ವರೆಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾಳಷ್ಟು ವೈಫಲ್ಯ ಕಂಡಿದ್ರು. ಅವರ ಮುಂಚಿನ ಫಾರ್ಮ್ ಅವ್ರ ಸ್ಟ್ಯಾಂಡರ್ಡ್ ತಕ್ಕಂಗೆ ಫಾರ್ಮ್ ಇರಲ್ಲ. ರೋಹಿತ್ ಇನ್ ಆ್ಯಂಡ್ ಔಟ್ ಇರ್ತಿದ್ರು. ಆವಾಗ ನಾವು ಆಸ್ಟ್ರೇಲಿಯಾ ಹೋದಾಗೂ ಸೋತಿದ್ವಿ. ಆಮೇಲೆ ಮನೆ ಅಂಗಳದಲ್ಲಿ ನ್ಯೂಜಿಲೆಂಡ್ ಮೇಲೂ ಅವರಿಬ್ಬರು ಇದ್ದಾಗನೇ ಸೋತಿದ್ವಿ. ಆವಾಗ ಆಯ್ಕೆದಾರರಾಗ ಏನು ಮಾಡಿದ್ರು ಅಂದರೆ ಕೇಳಿಸ್ತಾರೆ ಅವ್ರಿಗೆ, ಅಂದರೆ ನಿಮ್ಮ ಪ್ಲ್ಯಾನ್ ಏನು ಮುಂದಿಂದು. ಯಾಕಂದರೆ ಯಂಗ್ಸ್ಟರ್ಸ್ ನಾವು ಗ್ರೂಮ್ ಮಾಡಬೇಕಾಗತ್ತೆ, ಪ್ಲ್ಯಾನ್ ಏನು. ಆಯ್ಕೆ ಸಮಿತಿಯಲ್ಲಿ ಇವಾಗ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಚೇಂಜ್ ಮಾಡಬೇಕು. ಇವಾಗ BCCIಯಲ್ಲಿ ರೂಲ್ಸು ಇದೆಯಲ್ಲ, ಇವಾಗ ಇಂಗ್ಲೆಂಡ್ಗೂ ಇದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾಗೆ ಅಜಾಗಜಾಂತರ ಡಿಫ್ರೆನ್ಸ್ ಇದೆ. ಅಲ್ಲಿರೋರು ಇದು ಆ್ಯಕ್ಚುಲಿ ಇವಾಗ ಸೆಲೆಕ್ಟರ್ಸ್ ಅವ್ರ ಆ್ಯಕ್ಸಸ್ ಇರಬಾರ್ದು ಪ್ಲೇಯರ್ಸ್ ಜೊತೆ. ಇವಾಗ ಆ್ಯಕ್ಸಸ್ ಇರೋದ್ರಿಂದ ಅದು ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬರೋಲ್ಲ ಮೇಡಮ್, ಅವೇರ್ನೆಸ್ ಇರೋಲ್ಲ. ಅದರಿಂದ ಇವಾಗ ಅವ್ರ ಜಾಬ್ ಅವ್ರು ಮಾಡಲಿ. ಇವಾಗ ನನಗೂ ಒಂದು ಇವಾಗ ಡಿಸ್ಕಷನ್ ಆಗ್ತಿರೋದನ್ನ 2002 ನನಗೂ ರಾಹುಲ್ ದ್ರಾವಿಡ್ಗೆ ಸ್ವಲ್ಪ ಮಾತುಗಳ ಬಗ್ಗೆ ಚರ್ಚೆ ಆಯಿತು. ರಂಜಿ ಟ್ರೋಫಿ ಆಡ್ಬೇಕಾದ್ರೆ ಇವ್ರ ತಮಿಳ್ನಾಡು ಮೇಲೆ ಸೋತು ನಾವು. ಬಟ್ ಏನಕ್ಕೆ ಈ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಏನಿದೆ, ಇವಾಗ ವಿರಾಟ್ ಕೊಹ್ಲಿದು ಇವಾಗ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದೆ. ಅವ್ರಿಗೂ ನಮಗೂ ನೋವಿದೆ. ಯಾಕಂದ್ರೆ ನಾನು ಚೇರ್ಮನ್ಗೆ ಇದಕ್ಕೆ ಅಪ್ಲೈ ಮಾಡಿದೆ, ನಮಗೂ ಸಿಕ್ಕಿಲ್ಲ. ಬಟ್ ಈ ಒಂದು ಸಂದರ್ಭದಲ್ಲಿ ಒಂದು ನಮಗೆ ಕ್ರಿಕೆಟ್ ಇಂಪಾರ್ಟೆಂಟ್. ಮೇಕ್ ಇನ್ ಇಂಡಿಯಾ, ಹುಡುಗರು ಆಡಬೇಕು, ಕ್ರಿಕೆಟ್ ಆಡಬೇಕು, ಕ್ರಿಕೆಟ್ ಮುಂದೆ ಹೋಗಬೇಕು. ಗ್ರೂಮ್ ಮಾಡೋದು ಅದ್ರ ಬಗ್ಗೆ ಅವ್ರಿಗೆ ಮಾತಾಡಿರ್ತಾರೆ. ಏನು ಮಾತಾಡಿದ್ರು ನೀವು ಸಾಕಂದ್ರ ಅಥವಾ ನಿಮ್ಮ ಪ್ಲ್ಯಾನ್ ಏನು ಅನ್ನೋದಕ್ಕೆ ಇವ್ರಿಗೆ ಮನಸ್ಸಿಗೆ ನೋವಾಗಿರುತ್ತೆ ಇಬ್ಬರಿಗೂ. ಯಾಕಂದರೆ ಆಡ್ಬೇಕಂತ ಇಷ್ಟು ಹುಮ್ಮಸ್ಸಿನ ಆಡ್ತಾ ಇದ್ದವ್ರು ಇಬ್ಬರು ಒಮ್ಮೆ ಸಡನ್ನಾಗಿ ಯಾಕೆ ಇವರು ರಿಟೈರ್ ಆದರು ಟೆಸ್ಟ್ ಕ್ರಿಕೆಟಿಂದ. ಇಂಗ್ಲೆಂಡ್ ಹೋಗ್ತಾಯಿದ್ರು, ಇಂಗ್ಲೆಂಡ್ ಚೆನ್ನಾಗಿ ಆಡಿದ್ರು, ಹುಡುಗರು ಚೆನ್ನಾಗಿ ಆಡಿದ್ರು. 2-all ಇನ್ನೂ 3-1 ಗೆಲ್ಬೋದಾಯಿತು, ಅದೆಲ್ಲ ಇತ್ತು. ಆದರೂ ಕೂಡ ಅವ್ರ ಮನಸ್ಸನ್ನು ನೋವಾಗಿರುತ್ತೆ ಖಂಡಿತವಾಗಿ. ವಿ ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಆವಾಗ ಅವ್ರು ಏನು ಹೇಳಿದ್ರು ಅಂತಂದರೆ ಇನ್ನೂ 2027 ಬಗ್ಗೆ ಆಡ್ತಾ ಇದ್ದೀರಾ, ಆಡೋರಿದ್ದೀರಾ ಅಥವಾ ಅಲ್ಲಿವರೆಗೆ ಆಡ್ತೀರಾ, ಇನ್ನೂ 1 ವರ್ಷ ಮಾತ್ರ ಬಾಕಿ ಇರೋದು, 1.25 ವರ್ಷ ಅಷ್ಟೇ. ಸೊ ಆವಾಗ ಏನಂತಂದರೆ ಅವ್ರಿಗೆ ಏನು ಕೇಳೋದು ಇದು ನನಗೆ ಅಂತ. ಯಾಕಂದರೆ ನಾವು ನೋಡಿ ಅವ್ರೇನು ಹೇಳಿದ್ದೇನೆಂದರೆ ಇಷ್ಟು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಕಷ್ಟಪಡ್ತಾಯಿದ್ದೀನಿ, ಮನೆ ಮಕ್ಕಳು ಎಲ್ಲ ಬಿಟ್ಟು ಬಂದ ಪ್ರತಿ ಡೊಮೆಸ್ಟಿಕ್ ಕ್ರಿಕೆಟು ವಿಜಯ್ ಹಜಾರೆ ಕೂಡ ಒಬ್ಬ ನರ್ಪಿಳಿ ಎಲ್ಲ ನೋಡೋಕೆ, ಯಾಕಂದರೆ ಅಲ್ಲಿ ನಾಟ್ ಅಲೌಡ್. COL ಆಗಿದ್ದು ಅಲ್ಲಿ ಸೆಂಚುರಿ 78 ಹೊಡೆದಿದ್ದೀನಿ. ಅಂದರೆ ಯಾಕೆ ನಾವು ಇಷ್ಟೊಂದು ಆಡ್ತಾಯಿದ್ದೀನಿ, ಯಾಕೆ ಬಯಲಾಟ್ರಲ್ ಸೀರೀಸ್ 1 ಡೇಸಲ್ಲಿ ಆಡ್ತಾಯಿದ್ದೀನಿ, ಇನ್ನೂ ಏನು ಕೇಳೋದು 2027 ಅವೈಲೇಬಲ್ ಇದ್ದೀರಾ ಅಂತ.
ಅದರಲ್ಲಿ ಏನೂ ಅರ್ಥ ಇಲ್ಲ ಅಂತ ಅವರು ಅಷ್ಟು ನೋವಿನಿಂದ ಹೇಳಿದವರು. ಸೊ ಖಂಡಿತವಾಗಿ ಅಂದರೆ 2027 ವರ್ಲ್ಡ್ ಕಪ್ಗೆ ಇಬ್ಬರು ಅವೈಲೇಬಲ್ ಇರ್ತಾರೆ. ಟೆಸ್ಟ್ ಇನ್ನೊಂದು ಮಾತು ಸರ್, ಫಿಟ್ನೆಸ್ ಪ್ರೂವ್ ಮಾಡಬೇಕಾದಂತ ಪರಿಸ್ಥಿತಿ ಬಂದ್ರೆ ನಾನು ಆಡೋದೇ ಇಲ್ಲ ಅಂತ ಹೇಳಿದ್ದು, ನಮ್ಗದು ಸರಿ ಅನ್ನಿಸ್ತು ಅವರನ್ನ ಗ್ರೌಂಡ್ ಅಲ್ಲಿ ನೋಡಿದಾಗ. ಖಂಡಿತವಾಗಿ ಅವರಂತ ಫಿಟ್ನೆಸ್ ಯಾರಿಗಿದೆ ಹೇಳಿ? ಒಂದು ಮ್ಯಾಚ್ ಆಡಿದರೆ ಓಕೆ, ಫಾಸ್ಟ್ ಬೌಲರ್ಸ್ ಬಿಡಿ, ಯಾಕಂದರೆ ಹೆಚ್ಚು ಶ್ರಮ ಪಡ್ಬೇಕಾಗತ್ತೆ. 2 ಮ್ಯಾಚ್ ಆಡಿದರೆ ಮತ್ತೆ ಇಂಜೂರ್ಡ್ ಆಗ್ಬೋದು. ಆದರೆ ಬ್ಯಾಟ್ರಸ್ ಕೂಡ ಇಂಜೂರ್ಡ್ ಆಗ್ತಾ ಇದ್ದಾರೆ ಇವಾಗ. ಎಷ್ಟು ಜನ ನೋಡಿದ್ವಿ ನಾವು, ಅಂದರೆ ಮಸಲ್ ಇಂಜುರಿ ಆಗಲಿ, ಯಾವುದೇ ಥರ ಟ್ರೈನಿಂಗ್ ಮಾಡ್ತಾರೋ ಅಥವಾ ಏನು ಮಾಡ್ತಾರೋ ಗೊತ್ತಿಲ್ಲ. ಕೃಣಾಲ್ ಪಾಂಡ್ಯ ಸರ್ ಅವ್ರ ಕಾರಣನೂ ಕೊಟ್ಟರು, ನಾನು ಇಷ್ಟು ಹೊತ್ತು ಬ್ಯಾಟಿಂಗ್ ಮಾಡಿದ್ದಿಲ್ಲ, ಹಾಗಾಗಿ ನನಗೆ ಮತ್ತೆ ಕ್ರಾಂಪ್ ಬರ್ತಾ ಇತ್ತು ಅಂತ. ಖಂಡಿತವಾಗಿ ಅಂತಂದ್ರೆ ಚಾನ್ಸ್ ಸಿಗ್ತಿರಲಿಲ್ಲ ಅವ್ರಿಗೆ. ಹೌದು. ಬಟ್ ಕೊಹ್ಲಿ ಅವ್ರ ಫಿಟ್ನೆಸ್ ಬಗ್ಗೆ ಯಾರು ಅಂದರೆ ಬರೀ ಫಿಟ್ನೆಸ್ ಬರೀ ರನ್ ನೋಡಿದ್ರಲ್ಲಿ ಮೊದಲ ರನ್ ಹೇಳಿದ್ರ ಅವರು ಸೆಲೆಬ್ರೇಟ್ ಮಾಡಿದ್ರಂತ, ಎಷ್ಟು ಜೋರಾಗಿ ಓಡಿದ್ರು. ಮೊದಲ ರನ್ ಭಾಳ ಇಂಪಾರ್ಟೆಂಟು. ಎಷ್ಟೇ ದೊಡ್ಡ ಪ್ಲೇಯರ್ ಆಗಲಿ, 20 ವರ್ಷ ಆಡಿರಲಿ, ಮೊದಲ ರನ್ ಇದೆಯಲ್ಲ 0ಯಿಂದ ಆಚೆ ಬರೋದು ಭಾಳ ಇಂಪಾರ್ಟೆಂಟು. ಆ ಕಾನ್ಫಿಡೆನ್ಸ್ಗೆ ಏನು ಹೇಳೋದು ಸರ್? 100 ಅನ್ನ ಫಸ್ಟ್ ರನ್ ಅಲ್ಲೇ ಸೆಲೆಬ್ರೇಟ್ ಮಾಡುವಂತ ವ್ಯಕ್ತಿ ಫಿಟ್ನೆಸ್ ವಿಚಾರಕ್ಕೆ ಬಂದಾಗ ಈ ತರ ಹೇಳೋದು ಆಶ್ಚರ್ಯ ಇಲ್ಲ. ಅದೇ ಈಸ್ ಎಂಜಾಯಿಂಗ್ ಇಸ್ ಕ್ರಿಕೆಟ್. ನೋಡಿ, ಮನೆ ಆಯಿತು, ಮಕ್ಕಳಾಯಿತು, ಇದಾಯಿತು, ಆಮೇಲೆ ಫಿಟ್ನೆಸ್ ಅಂತೂ ಇದ್ದೇ ಇದೆ, ಪ್ರಾಕ್ಟೀಸ್ ಇದ್ದೇ ಇದೆ, ಅಂದರೆ ಒಳ್ಳೆ ಒಡನಾಟ ಇದೆ, ಎಲ್ಲ ಇದೆ. ಇಂಥರಲ್ಲಿ 2027 ಅವ್ರ ಬಗ್ಗೆ ಮಾತಾಡಲೇಬಾರ್ದು, ಪ್ರಶ್ನೆ ಯಾರೂ ಕೇಳಲೇಬಾರ್ದು. 2027 ವರ್ಲ್ಡ್ ಕಪ್ಪಲ್ಲಿ ಮತ್ತು ನಾವು 2023 ಏನಾಯಿತು, ಮಿಸ್ ಹ್ಯಾಪ್ ಏನಾಯಿತು ಅದನ್ನು ಸರಿಪಡಿಸ್ಕೊಂಡು ಗೆಲ್ಲೇಬೇಕು ಅಂತ ಅವರು ಪಣ ತೊಟ್ಟಿದ್ದಾರೆ. ಅದರ ಪ್ರಶ್ನೆ ಮಾಡುವ ಹಾಗೇ ಇಲ್ಲ. ಪಂಜಾಬ್ ತಂಡದ ಹರ್ಷದೀಪ್ ಸಿಂಗ್ ಹಾಗೆ ತಿಲಕ್ ವರ್ಮಾ ಅವರ ನಡುವೆ ಆದಂಥ ಮಾತುಕತೆಗಳು, ನಿಜಕ್ಕೂ ಇದು ಈ ರೀತಿಯಾಗಿ ಮಾತನಾಡಿದ್ರೆ ಯಾಕೆ ಏನು ಅನ್ನೋ ಪ್ರಶ್ನೆಗಳು ಬರುತ್ತೆ. ತಿಲಕ್ ವರ್ಮಾ ಕರೆಯ ಅಂತ ವ್ಯಂಗ್ಯ ಮಾಡಿದ್ರು, ಹರ್ಷದೀಪ್ನ ಬ್ಯಾನ್ ಮಾಡಬೇಕು ಅಂತ ಆಕ್ರೋಶ ವ್ಯಕ್ತವಾಗಿತ್ತು. BCCI ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತೆ ಏನು ಅನ್ನೋದನ್ನು ಸರ್ ನಾನು ನಿಮ್ಮ ಹತ್ರನೇ ಕೇಳೋದಕ್ಕೆ ಬಯಸ್ತೀನಿ. ಒಂದು ಪದ ಬಳಕೆ ಇದೆಯಲ್ಲ, ಇವಾಗ ಡಾರ್ಕ್, ಅದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ನನಗೆ ಅಫೆನ್ಸ್ ಅನಿಸುತ್ತೆ. ಆ ಪದನ ಬಳಕೆ ಮಾಡಲೇಬಾರ್ದು. ಇಬ್ಬರು ಫ್ರೆಂಡ್ಸು, ಇಬ್ಬರು ಇಂಡಿಯಾ ಆಡಿದ್ದೀರ. ಈ ಟೈಮಲ್ಲಿ ನೀವು ಇದೇನು ಸ್ಟ್ರೀಟ್ ಕ್ರಿಕೆಟ್ ಥರ ಒಂದು ಟೆನ್ನಿಸ್ ಬಾಲಲ್ಲಿ ಕಿತ್ತಾಡ್ದಂಗೆ ಇದು ಆಡ್ತಾರಲ್ಲ, ಇವಾಗ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದಾರೆ, ಭಾರತಕ್ಕೆ ಆಡಿದ್ದಾರೆ, ಅವರು ಸ್ಟೇಟ್ಗೆ ಆಡಿದ್ದಾರೆ. ಈಗ ಒಂದು ಸಂದರ್ಭದಲ್ಲಿ ಇದು ಒಳ್ಳೇದಲ್ಲ ಮೇಡಮ್, ಇದು ಚೈತ್ರ ಮೇಡಮ್. ಖಂಡಿತವಾಗಿ ಇದೇನೆ ಒಂದು ನಿಜವಾಗುತ್ತೆ. ಅವ್ರಿಗೆ ಒಂದು ಬ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರಿಗೆ ಕೆಲವು ಟೈಮ್ ಕ್ರಿಕೆಟಿಂದ ಆಚೆ ಹೋದರೆ ಅವ್ರಿಗೊಂದು ವ್ಯಾಲ್ಯೂಸು ಗೊತ್ತಾಗುತ್ತೆ. ಇವಾಗ ಅವ್ರು ನೋಡಿ ಇವಾಗ ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅದನ್ನೇ ಇವಾಗ ಕಾಪಿ ಮಾಡ್ತಾರೆ. ಇವಾಗ ಪಂಜಾಬ್ ಆಡೋರು, ಇವಾಗ ತಿಲಕ್ ವರ್ಮಾ ನಮ್ಮ ಸೌತ್ ಅವರು, ಇದರಿಂದ ತಿಲಕ್ ವರ್ಮಾ ಅವ್ರಿಗೆ ಕ್ರಿಕೆಟಲ್ಲಿ ಯಾರಿಗೆ ಎಂಕರೇಜ್ ಮಾಡಬೇಕಂತಲ್ಲ, ಕ್ರಿಕೆಟ್ ಜೆಂಟ್ಲ್ಮನ್ ಗೇಮ್, ಇದು ಒಂದು ಜೆಂಟ್ಲ್ಮನ್ ಗೇಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಚೈತ್ರ ಮೇಡಮ್. ನಾರ್ಮಲ್ ಆಗಿ ಹುಡುಗರೆಲ್ಲ ಮಾತನಾಡಬೇಕಾದ್ರೆ ಈ ರೀತಿ ಪದ ಬಳಕೆ ಮಾಡೋದೆಲ್ಲ ನಾವು ನೋಡಿರ್ತೀವಿ. ಹಾಗಾಗಿ ನಾನು ಕ್ಯಾಶುವಲ್ ಆಗಿ ಅದನ್ನ ನೋಡ್ತಾ ಇದ್ದೆ ಇದನ್ನ. ಬಟ್ ಇದು ಬೇರೆ ಹಂತಕ್ಕೆ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಸೋಷಿಯಲ್ ಮೀಡಿಯಾ ನೋಡಿ, ಅವರು ಪಂಜಾಬೀಸ್ ಯಾವಾಗಲೂ ಭಾಳ ಲೌಡು ಮಾತಾಡ್ತಾ ಇದ್ದಾರೆ. ನವಜೋತ್ ಸಿಂಗ್ ಸಿದ್ದು ಅವ್ರನ್ನ ಕೇಳಿರ್ಬೋದು. ನಾವು ಅಮೃತ್ಸರಲ್ಲಿ ಆಡ್ತಾ ಇದ್ದೀವಿ ರಂಜಿ ಟ್ರೋಫಿ ಸೆಮಿಫೈನಲ್ಸು. ನಾವು ಬೌಲಿಂಗ್ ಮಾಡ್ತಾ ಇದ್ದೀವಿ, ಫ್ಲಾಟ್ ವಿಕೆಟ್, ನಿಮ್ಮ ಮಕ ನೋಡ್ಕೊಬೋದು ಅದರಲ್ಲಿ. ಆ ವಿಕೆಟಲ್ಲಿ ನನಗೆ ಒಂದು ಕೆಟ್ಟ ಪದ ಬಳಕೆ ಮಾಡಿದ್ರು. ನಾವು ಇವ್ರಿಗೆ ಆಡ್ತಿರೋದು ಅಮೃತ್ಸರ್ ಅವ್ರ ಓನ್ ಗೇಮಲ್ಲಿ. ಅವರು ಬ್ಯಾಟ್ ತಗೊಂಡು ನನಗೆ ಹೊಡೆಯೋಕ್ಕೆ ಬಂದರು. ಬತ್ತವ್ರೆ, ನಾನು ಸುಜಿ ಸಂತಂದ್ರೆ ನನಗೆ ಮಿಡಾನಲ್ಲಿದ್ದರು. ಆ ಮಿಡಾಫಲ್ಲಿ ಜಯರಣ್ ಕುಮಾರ್ ಬ್ರದರ್, ಅವ್ನು ನೋಡಪ್ಪ ದಯವಿಟ್ಟು ಹೊಡೆಗಿಟ್ಬಿಟ್ಟು, ಆಲ್ರೆಡಿ ಒಂದು ಅವ್ರ ಬಗ್ಗೆ ಕೇಸ್ ಬೇರೆ ಇದೆ ಅಂತ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋ ಒಂದು ಸ್ಟೇಜ್ ಇತ್ತು. ಬಟ್ ಇದೆಯಲ್ಲ, ಇದು ಮ್ಯಾನ್ ಹ್ಯಾಂಡಿಂಗ್, ಎಸ್ಪೆಷಲಿ ನಾರ್ತ್ ಅವರಲ್ಲ, ಅವರು ರಂಜಿ ಟ್ರೋಫಿಲಿ ಅಷ್ಟೇ, ರಮಣ್ ನಂಬ ಇವ್ರುಗಳೆಲ್ಲ ಫೈಟ್ ಮಾಡ್ಕೊಂಡಿದ್ದಾರೆ. ಅವರು ನಾರ್ತ್ ಸ್ವಲ್ಪ ಅಗ್ರೆಸಿವ್, ಅವರು ಪದ ಬಳಕೆ ಮಾಡೋ ರೀತಿಗಳಿದೆಯಲ್ಲ, ನಿಜವಾಗೂ ಅಸಹ್ಯ ಅನಿಸುತ್ತೆ ಅದು. ನಿಜ. ಬಟ್ ಪಂಜಾಬ್ ಲೈಫ್ ಸ್ಟೈಲ್ ಆಸ್ ಯು ಟೋಲ್ಡ್ ಬೇರೆನೇ ಹಂತ ಸರ್. ಅವ್ರ ಸೆಲೆಬ್ರೇಷನ್ ನೀವು ಮದುವೆಗಳನ್ನೇ ನೋಡಿ, ಅದು ಬೇರೆ ಲೆವೆಲ್ನಲ್ಲಿರುತ್ತೆ. ಪ್ರತಿನಿತ್ಯದ ಅವ್ರ ಊಟ ತಿಂಡಿ ಕಲ್ಚರ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ನೋಡೋಕೋದ್ರೆ ಇದನ್ನ ಹೆಂಗೆ ತಗೋಬೇಕು ಅಂತ. ಈಗ ಅದನ್ನು ಮಾಡಿದಾರಲ್ಲ, ಅದು ತಮಾಷೆ ಮಾಡಿರ್ಬೋದು, ಅದಾಯಿತು. ಅವರು ಏನು ಅದನ್ನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಆಮೇಲೆ ಮುಂಬೈ ಗೆದ್ದ ಮೇಲೆ ಅದನ್ನು ತೋರಿಸಿದ್ರು. ಆದರೆ ಹರ್ಷದೀಪ್ ಸಿಂಗ್ ಅವರು ಫ್ಯಾನ್ಗಳ ಜೊತೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಗಳ ಜೊತೆ ಅವರು ರೆಸ್ಪಾಂಡ್ ಮಾಡಬಾರ್ದು. ಅಂದರೆ ಓಕೆ, ಸೋಷಿಯಲ್ ಮೀಡಿಯಾ ಎಷ್ಟು ಟಾಕ್ಸಿಕ್ ಇದೆ ಅಂತ ಗೊತ್ತಿದೆ. ಪಂಜಾಬ್ಗೆ ಸೋಲ್ತಾನೆ ಹೋಗ್ತಾ ಇದೆ, ಅಂಥದ್ರಲ್ಲಿ ನಿಮ್ಮ ಹೆಸರು ತೆಗೆದುಕೊಂಬೇಡಿ, ಪಂಜಾಬ್ ಕಿಂಗ್ಸ್ ಅಂತ ನಿಮ್ಮ ಮುಂದಿನ ಹೆಸರು ತೆಗೆದುಕೊಂಬೇಡಿ ಅಂತ ಹೇಳ್ಬಿಟ್ಟು ಒಬ್ಬ ಫ್ಯಾನ್ ಹೇಳಿದರೆ, ಇವರು ಅದಕ್ಕೆ ರಿಪ್ಲೈ ಮಾಡಿಬಿಟ್ಟು ಅದಕ್ಕೆ ಮತ್ತೆ ಅಂದರೆ ಇದೇ ಬೆಳ್ಕೊಂಡು ಹೋಗ್ತಿದೆ. ಆಮೇಲೆ ಇದು ಅವ್ರದ್ದು ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಇರ್ತಾರೆ, ಅದರಿಂದ ದುಡ್ಡು ಬರುತ್ತೆ ಅಂತ. ನೀನು ಅದರಿಂದ ದುಡ್ಡು ಮಾಡೋಂಗಿದ್ರೆ ದಯವಿಟ್ಟು ಕ್ರಿಕೆಟ್ ಬಿಟ್ಬಿಡು, ಬೇರೆ ಯಾರಿಗಾರು ಆಪರ್ಚುನಿಟಿ ಕೊಡು. ಅವರೇನು ವಸೀಂ ಅಕ್ರಮ್ಗಿಂತ ಇರೋ ದೊಡ್ಡ ವ್ಯಕ್ತಿನ, ಇವರು ಚಮಿಂದ ವಾಸ್ಗಿಂತ ದೊಡ್ಡ ವ್ಯಕ್ತಿನ. ಬಟ್ ನೋ ಬಡಿ ಇಸ್ ಎ ಬಿಗರ್ ದನ್ ಎ ಗೇಮ್. ಬಟ್ ಯಾರಾದರೂ BCCI ಒಂದು ತೊಗೊಬೇಕು ಇದನ್ನು, ಏನಾದರೂ ಅವ್ರಿಗೆ ಒಂದು ಪ್ಯಾನಲ್ ಮಾಡಿ, ಆ ಪ್ಯಾನಲಿಂದ ಅವ್ರಿಗೆ ಒಂದು ಬ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಬಟ್ ನೀವು IPL ಆಡ್ತೀನಿ ಅನ್ಕೊಂಡಿದ್ರೆ ದಯವಿಟ್ಟು IPL ಆಡಿ, ಇಂಡಿಯಾಗೆ ಆಡಬೇಡಿ ನೀವು. ಬಟ್ ವಿರಾಟ್ ಕೊಹ್ಲಿ ಇಷ್ಟು ಹೆಸರು ಕೊಟ್ಟು ಭಾರತಕ್ಕೆ, ಅವರು ಸ್ಟೇಟ್ಗೆ, ರೋಹಿತ್ ಶರ್ಮಾ
ಅವ್ರಿಗೊಂದು ಇದು ಇವ್ರಿಗೊಂದು ರೂಲ್ಸಾ? ಬಟ್ ಎಲ್ಲರಿಗೂ ಒಂದೇ ರೂಲ್. ಇವ್ರೇನಾಗುತ್ತೆ ಡ್ರೆಸ್ಸಿಂಗ್ ರೂಮಲ್ಲೂ ನಿಮ್ಗೆ ಆ್ಯಕ್ಚುಲಿ ICC ಕೂಡ ಕಾಂಟ್ಯಾಕ್ಟ್ ಹಾಕಿರ್ತಾರೆ, ನೀವು ಪದ ಬಳಕೆ ಮಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು, ಅದೆಲ್ಲ ಇರುತ್ತೆ. ಸ್ಟೇಡಿಯಮಲ್ಲಿ ಇವಾಗ ಕ್ರೌಡ್ ಇರ್ತಾರೆ, ಕ್ರೌಡ್ಗಳು ಬಂದು ಎಂಜಾಯ್ ಮಾಡ್ತಾ ಇರ್ತಾರೆ, ಆವಾಗ ನಿಮಗೆ ಸ್ಟೇಡಿಯಮಲ್ಲಿ ಎಲ್ಲ ಸೈನ್ಗಳಿರುತ್ತೆ, ಸೈನ್ ಬೋರ್ಡ್ಗಳಿರುತ್ತೆ. ಈ ಡೂಸ್ ಆ್ಯಂಡ್ ಡೋಂಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಇಂಡಿವಿಜುವಲಾಗಿ ನೀವೇನು ಪೋಸ್ಟ್ ಮಾಡೋಂಗಿಲ್ಲ. ವ್ಲಾಗ್ಸ್ ಆಗಲಿ ಇದಾಗಲಿ ಏನೇ ನೀವು ಬಂದಿದ್ರು ನಿಮ್ಮ ಫ್ರ್ಯಾಂಚೈಸಿ ಅಫಿಷಿಯಲ್ ಹ್ಯಾಂಡಲಿಂದ ಬರಬೇಕು, ಆ ಥರ ಅಂತ ಅಡ್ವೈಸರ್ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಸ್ಟ್ರಿಕ್ಟಾಗಿ ಇವರು ಉಪಯೋಗ ಮಾಡ್ಬೋದು. ಈ ಕೇಸ್ಗಳನ್ನು BCCI ಇವಾಗಲೇ ತೆಗೆದುಕೊಳ್ಳೋದು, ಈವರೆಗೇನೂ ಆ್ಯಕ್ಷನ್ ತೊಗೊಂಡಿಲ್ಲ ಅವ್ರ ಬಗ್ಗೆ. ಬಟ್ ಇದು ಹುಡುಗರು ಮಾಡೋದು ಒಂದು ತಪ್ಪು ಅನ್ಸುತ್ತೆ. ಯಾಕಂದ್ರೆ ನೋಡಿ ಹರ್ಷಿತ್ ಸಿಂಗ್ ಗೊತ್ತು ಎಷ್ಟು ಕಷ್ಟದಿಂದ ಬಂದಿದ್ದಾರೆ. ಅವ್ರ ತಾಯಿ ಅವ್ರ ಹಿಂದೆ ಕೂರಿಸ್ಕೊಂಡ್ಬಿಟ್ಟು ಸೈಕಲ್ ಮೇಲೆ ಎಷ್ಟೋ ಕಿಲೋಮೀಟ್ರ್ ದೂರ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿಸಿದ್ರಂತ ಅವ್ರಿಗೆ. ಇಷ್ಟೆಲ್ಲ ಮಾಡಿ ಬಂದಮೇಲೆ ನೀವು ಸ್ವಲ್ಪ ಚೆನ್ನಾಗಿ ಬಿಹೇವ್ ಮಾಡಬೇಕು ಅಂತ ಹೇಳ್ಬೋದು. ಸಕ್ಸಸ್ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು. ನೆವರ್ ಇಂಡಲ್ಜ್ ಯುವರ್ ಸೆಲ್ಫ್ ಇನ್ ಸೋಷಿಯಲ್ ಮೀಡಿಯಾ. ಇದಕ್ಕೆ ಬ್ಯಾಕ್ ಟು ರೆಡ್ ಹೌಸ್ ಮೇಡಮ್ ಒಂದು ಹಾಡಿದೆಯಲ್ಲ ಕನ್ನಡದಲ್ಲಿ, ತಪ್ಪು ಮಾಡೋದು ಸಹಜ ಕಣ, ತಿದ್ದಿ ನಡೆಯೋದು ಮನುಜ ಕಣ. ಈ ಹಾಡನ್ನ ಒಂದು ನಾವು ಅಟ್ಲೀಸ್ಟ್ ಯಾರಿಗಾರು ಹೇಳಿ, ನಮ್ಮ ಪಂಜಾಬ್ ಫ್ರೆಂಡ್ಸ್ ಇದ್ದಾರೆ ಹರ್ಭಜನ್ ಯುವರಾಜ್, ಅದನ್ನು ಅವ್ರಿಗೆ ಇದು ಕಳ್ಸೋಕೆ ಹೇಳ್ತೀನಿ, ಅದು ಕನ್ನಡ ಸಾಂಗ್ನ ಅದಾರ ಕಲ್ದು ಕೇಳ್ಬಿಟ್ಟು ಅಟ್ಲೀಸ್ಟ್ ಚೇಂಜ್ ಆಗಲಿ ಅವರು. ರೆಡ್ ಆರ್ಮಿ ಬಗ್ಗೆ ಮಾತನಾಡೋಣ ಅಂತ ಹೇಳಿದೆ ನಾನು. ಡಫಿ ಮತ್ತೆ ಹೇಸಲ್ವುಡ್ ಇಬ್ಬರನ್ನೂ ತಂದಿರೋದು ನನಗೆ ವಾವ್ ಅನ್ನಿಸ್ತು ಲಾಸ್ಟ್ ಮ್ಯಾಚ್ ಓಪನಿಂಗ್ ನೋಡ್ಬೇಕಾದ್ರೆ. ಬಟ್ ಆ ನಂತರದಲ್ಲಿ ಡಫಿ ಫಸ್ಟ್ ಮ್ಯಾಚಲ್ಲಿ ಇದ್ದಂಥ ಫಾರ್ಮಲ್ಲಿ ಇರಲಿಲ್ಲ, ಹೈಯೆಸ್ಟ್ ರನ್ನನ್ನು ಕೊಟ್ಟರು. ಎಲ್ಲಿ ತಪ್ಪಾಯಿತು ಅಂತ ಗೊತ್ತಾಗಲಿಲ್ಲ. ಬೆತ್ತಲ್ ಬದಲು ವೆಂಕಟೇಶ್ ಅಯ್ಯರ್ಗೆ ನೋಡಿ ಈಗ ಕರ್ಕೊಂಡು ಉಪಯೋಗ ಇಲ್ಲ. ವೆಂಕಟೇಶ್ ಅಯ್ಯರ್ ಯಾವ ನಂಬರ್ಗೆ ಕಳಿಸ್ತೀರ ಅವ್ರನ್ನ? 7ಕ್ಕೆ ಕಳಿಸ್ತೀರಾ, 8ಕ್ಕೆ ಕಳಿಸ್ತೀರ ಅವ್ರನ್ನ? ಪ್ರಯೋಜನವೂ ಇಲ್ಲ, ಅದು ಸಿಗ್ಲಿಕ್ಕೂ ಇಲ್ಲ ಅಂತ ಹೇಳ್ಬೋದು. ಸೊ ಅವ್ರನ್ನ ಓಪನ್ ಕರೆಕ್ಟ್, ಕಣ್ವೇರ್ ಹೇಳಿದ್ದು ಕರೆಕ್ಟ್. ಇವತ್ತು ವೆಂಕಟೇಶ್ ಆಡಿದ್ರೆ ಚೆನ್ನಾಗಿರುತ್ತೆ, ಯಾಕಂದರೆ ಲೆಫ್ಟ್ ಹ್ಯಾಂಡ್ರು ಕಾಂಬಿನೇಷನ್, ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಇರುತ್ತೆ. ಯಾಕಂದರೆ ಇಂಡಿಯನ್ ಡೊಮೆಸ್ಟಿಕ್ ಕ್ರಿಕೆಟ್ ಆಗಿಟ್ಟಿದೆ. ಇವನ್ ನಾವು ಲಾಸ್ಟ್ ಮ್ಯಾಚಲ್ಲಿ ನೋಡಿದ್ವಿ, ಅದು ಸ್ಪಂಜಿ ವಿಕೆಟ್ ಇದೆ, ಅದರಿಂದ ಸ್ವಲ್ಪ ಕಣ್ವೇರ್ ಹೇಳಿದಂಗೆ ಒಂದು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ವೆಂಕಟೇಶ್ ಅಯ್ಯರ್ ಥ್ರೂ ಔಟ್ ನಮ್ಮ ಲೀಗಲ್ಲಿ ಕಳೆದು ಹೋಗಿದ್ದಾರೆ, ಅವ್ರು ನಮ್ಗೆ ಹುಡ್ಕೊಳ್ಳೋಕ್ಕೆ ಆಗಿಲ್ಲ. ಸೊ ಬೆಸ್ಟ್ ಬೆತ್ತಲನ್ನ ಹೊರಗಿಟ್ಟು ಏನು ಆಪ್ಷನ್ ಹೇಳ್ತೀರಿ ಸರ್? ಇಲ್ಲ ಅಂದ್ರೆ ಲಾಸ್ಟ್ ಮ್ಯಾಚ್ ಹೇಳಿದ್ದು. ಈಗ ಏನು ಮಾಡ್ತಾರೆ ಅಂದರೆ ರೊಮೊರಾ ಶೆಪರ್ಡ್ಗೆ ಸಾಕಂತ ಹೇಳಿದರು. ಆವಾಗ ಮತ್ತೆ ನಾವು ಏನು ಕೇಳ್ತಾ ಇದ್ವಿ ಅಂದರೆ ಡಫಿ ಬರಬೇಕಾಯ್ತು. 3 ಜನ 3 ಪ್ರಾಂಗ್ಡ್ ಅಟ್ಯಾಕ್ ಆಗುತ್ತೆ, ಇನಿಷಿಯಲಿ ಬೇಕಾಗುತ್ತೆ ಅಂತ. ಅದು ಕಂಟಿನ್ಯೂ ಮಾಡಲೇಬೇಕು. ಯಾಕಂದರೆ ಧರ್ಮಶಾಲೆಯಲ್ಲಿ ಸ್ವಲ್ಪ ವೇಗದ ಬೌಲರ್ಗೆ ಅಸಿಸ್ಟೆನ್ಸ್ ಸಿಗುತ್ತೆ. ಚಿಕ್ಕ ಗ್ರೌಂಡು ಹೀಗೆಲ್ಲ ಇರೋದ್ರಿಂದ ಇನಿಷಿಯಲ್ ವಿಕೆಟ್ಸ್ ತೆಗೆದುಕೊಳ್ಳೋದು, ಪವರ್ ಪ್ಲೇಲಿ ವಿಕೆಟ್ಸ್ ತೆಗೆದುಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಪವರ್ ಪ್ಲೇ ಕಿಂಗ್ ಇದ್ದೇ ಇದ್ದಾರೆ, 12-13 ವಿಕೆಟ್ ತೆಗೆದುಕೊಂಡಿದ್ದಾರೆ ನಮ್ಮ ಭುವನೇಶ್ ಕುಮಾರ್ ಅವರು, ಹೈಯೆಸ್ಟ್ ಅವರು ಪವರ್ ಪ್ಲೇಯಲ್ಲಿ. ಸೊ ಹೀಗಿರುವಾಗ ಒಂದು 3 ಪ್ರಾಂಡ್ ಅಟ್ಯಾಕಿಂದ ಬೇಗ ವಿಕೆಟ್ ಅಂದರೆ ಓಪನಿಂಗ್ ಸ್ಟ್ಯಾಂಡ್ ಮುರಿಯೋದು ಭಾಳ ಕಷ್ಟ. ಪ್ರಭ್ಸಿಮ್ರನ್ ಸಿಂಗು, ಪ್ರಿಯಾಂಚಾರ್ಯ ಅವರು ವಿಕೆಟ್ ತೆಗೆದುಕೊಳ್ಳೋದು ಭಾಳ ಮುಖ್ಯ. ಯಾಕಂದರೆ ಅವರು ಒಂದ್ಸರಿ ಹೊಡೆಯೋಕ್ಕೆ ಶುರು ಮಾಡಿದ್ರೆ ಭಾಳ ಕಷ್ಟ ತಡೆಯೋದು. ಆದರೂ ಸ್ವಲ್ಪ ಈಗ ಪ್ರಿಯಾಂಚಾರ್ಯ ಒಂದು ಮ್ಯಾಚ್ ಹೊಡೆದ್ರೆ ಇಬ್ಬರು ಒಟ್ಟಿಗೆ ಹೊಡಿತಾ ಇಲ್ಲ, ಅದು ಒಂದಿರೋದು. ಈಗ ಅದಕ್ಕೆ ಸ್ವಲ್ಪ ವಿಫಲರಾಗ್ತಾ ಇದ್ದಾರೆ ಅವರು. ಅವ್ರು ಮಿಡ್ಲ್ ಆರ್ಡರ್ ಅಂತೂ ಪೂರ್ತಿ ನುಚ್ಚುನೂರಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಶಶಾಂಕ್ ಸಿಂಗ್ ಆಗಲಿ, ಓಕೆ ಸೂರ್ಯ ಶೆಡ್ಗೆ ಅವರು ಒಳ್ಳೆ ಬ್ಯಾಟರು. ಶ್ರೇಯಸ್ ಅವರು ತಮ್ಮ ಫಾರ್ಮನ್ನು ಕಳ್ಕೊಂಡಿದ್ದಾರೆ. ಆಮೇಲೆ ಕೂಪರ್ ಕಾಲನಿ ಕೂಡ ಫೇಲ್ ಆದರು ಮೊನ್ನೆ. ಇಷ್ಟೆಲ್ಲ ಇರುವಾಗ ಆರಂಭದಲ್ಲಿ ಇದ್ದಾಗ ಇವಾಗಿಲ್ಲ ಇಲ್ಲ, ಸೆಂಚುರಿ ಬೇರೆ ಹೊಡೆದಿದ್ರು, ಲೂಸಿಂಗ್ ಕಾಸಲ್ಲಿ ಹೊಡೆದಿದ್ರು. ಸೊ ಅದನ್ನೆಲ್ಲ ಕಳ್ಕೊಂಡಿದ್ದಾರಲ್ಲ ಈಗ ಅದಕ್ಕೆ ಈ ನಮ್ಮ ಈ ಅಟ್ಯಾಕಿಂದ ಇನಿಷಿಯಲಿ ಪವರ್ ಪ್ಲೇಯಲ್ಲೇ ನಾವು ಹೆಂಗೆ 34 for 3 ಇದ್ದು ಹಾಗೆ ಮಾಡ್ಬೇಕು ಅವ್ರನ್ನ. ಸರ್ ದೆನ್ ಬೌಲರ್ಸ್, ನನಗೆ ಭುವಿ ಅವರಲ್ಲಿದ್ದ ಕನ್ಸಿಸ್ಟೆನ್ಸಿ ಬೇರೆ ಎಲ್ಲಿ ಕಾಣಿಸ್ತಾ ಇಲ್ಲ. ರಸಿಕ್ ಸಲಾಮ್ದಾರಲ್ಲಿ ಕಾಣಿಸ್ತಾ ಇಲ್ಲ. ಒಮ್ಮೊಮ್ಮೆ ವಿಕೆಟನ್ನು ತಗೊಳ್ತಾರೆ, ಇನ್ನೊಮ್ಮೆ ಏನೂ ಇಲ್ಲ, ರನ್ ಕೂಡ ಕೈ ಚೆಲ್ತಾರೆ ಅಂತ. ಭುವಿ ಇರಲೇಬೇಕು. ಭುವಿ ಗೊತ್ತಾಯಿದೆ ಅಂದರೆ ಗಣೇಶ್ ಅವರು ಲಾಸ್ಟ್ ಟೈಮ್ ಹೇಳಿದ್ರೆ ಅಂದರೆ ಎಷ್ಟು ಡಿಸಿಪ್ಲಿನ್ ಆಗಿದ್ದಾರೆ, ಎಷ್ಟು ಡಿಸಿಪ್ಲಿನ್ ಬೋಲ್ ಮಾಡ್ತಾರೆ, ಕರೆಕ್ಟಾಗಿ ಬೌನ್ಸರ್ ಹಾಕಿದ್ದು ಕರೆಕ್ಟಾಗಿ ಬಾಡಿ ಮೇಲೆ ಹಾಕ್ತಾರೆ, ಹೊಡಿಲೇಬೇಕು, ಆ ಥರ ಹೊಡೆಯೋಕೆ ಹೋದ್ರೆ ಔಟ್ ಆಗ್ತಾರೆ. ಸೊ ಇಷ್ಟೆಲ್ಲ ಇರುವಾಗ ಅವ್ರನ್ನ ಹೆಸಲುಡ್ಡು ಇನ್ನೂ ಸ್ವಲ್ಪ ಚೆನ್ನಾಗಿ ಬೋಲ್ ಮಾಡ್ಬೇಕಂತ ಅನಿಸುತ್ತೆ. ಯಾಕೋ ಒಂದು ತಗೊಂಡಿಲ್ಲ, ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಗೆ. ಆರಂಭದಲ್ಲಿ ನೋಡಿದಂತ ಹೇಸಲ್ವುಡ್, ಆರಂಭದಲ್ಲಿ ನೋಡಿರುವಂತ ಡಫಿ, ಯಾಕೆ ಡಫಿ ಆ ಥರ ಇಲ್ಲ ಅಂತ ಚೈತ್ರಮಣ ಇವತ್ತು ನೋಡೋಣ. ಯಾಕಂದ್ರೆ ಇವತ್ತು ವಿಕೆಟ್ ಇದೆಯಲ್ಲ, ವಿಕೆಟ್ ಆ್ಯಕ್ಚುಲಿ ಆಸ್ಟ್ರೇಲಿಯಲ್ಲಿ ಆಡಿರೋದ್ರಿಂದ ಅವ್ರಿಗೊಂದು ಆ ಲೆಂತ್ ಹಾಕೋದ್ರಿಂದ ಒಂದು ಹೆಲ್ಪ್ಫುಲ್ ಇರುತ್ತೆ. ಬಟ್ ನಮಗೆ ಇವಾಗ ತುಂಬ ಇಂಪಾರ್ಟೆಂಟ್, ಇವತ್ತಿನ ಗೇಮ್ ಇದೆಯಲ್ಲ ಇವತ್ತು ತುಂಬ ಇಂಪಾರ್ಟೆಂಟ್. ಎಲ್ಲ 11 ಜನನ ಅವ್ರು ಕಾಂಟ್ರಿಬ್ಯೂಟ್ ಮಾಡಲೇಬೇಕಾಗುತ್ತೆ. ಇವಾಗ ಬೌಲರ್ಸ್ ವರ್ಸಸ್ ಬ್ಯಾಟ್ಸ್ಮನ್ನು ಆ ಥರ ಅಲ್ಲ. ನೀವು ಲಾಸ್ಟ್ ಗೇಮ್ ನೋಡಿದಿರ್ಬೋದು, ಭುವಿ ಒಂದು ಕವರ್ಸಲ್ಲಿ 6 ಹೊಡಿತಾರೆ ಒಬ್ಬ ಬ್ಯಾಟರ್ ಆಗಿ. ಎಷ್ಟು ಕನ್ಸಿಸ್ಟೆಂಟ್ ಇರಬೇಕು ಅದು. ನೀವು ಸೆನ್ಸ್ ಆಫ್ ಹ್ಯೂಮರ್. ಇವಾಗ ನಾನ್ ಸ್ಟ್ರೈಕರಲ್ಲಿ ಲಾಸ್ಟ್ ಬಾಲ್ 6 ರನ್ ಬೇಕಾದಾಗ ಅವ್ರು ರನ್ ಬಿಡ್ನಿಂಗ್ ಬಿಟ್ವೀನ್ ದ ವಿಕೆಟ್ ಹೆಂಗಿತ್ತು, ಅದು ಕೂಡ ಅದ್ಭುತ. ಇದು ಓವರ್ ಆಲ್ ಇದು ಟೀಮ್ ಗೆಲುವು ಥರ ಆಡ್ತಾ ಇದ್ದಾರೆ. ಟೀಮ್ ಥರನೇ ಆಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಯಾಕೆ ಅವರು ಹೆಚ್ಚಿಗೆ ರನ್ ಕೊಟ್ಟರು? ಮೊದಲು 3 ಮ್ಯಾಚ್ ಆಡಿದ್ಮೇಲೆ ಅವರು ಆಡಿಲ್ಲ, ಇಷ್ಟು ಮ್ಯಾಚ್ ಆಡಿಲ್ಲ. ಸೊ ಮತ್ತೆ ವಾಪಸ್ ಅವರು ಅದೇ ಲಯ ಕಂಡುಕೊಳ್ಬೇಕಂತ ಕಷ್ಟ. ಸೊ ಫಸ್ಟ್ ಮ್ಯಾಚಲ್ಲಿ ಅವರು ಯಾವ ರೀತಿಯಾಗಿ 4 ಓವರ್ ಕಂಟಿನ್ಯೂಸ್ ಬೋಲ್ ಮಾಡಿ 3 ವಿಕೆಟ್ ತೊಗೊಂಡು ಪ್ಲೇಯರ್ ಆಫ್ ಮ್ಯಾಚ್ ಆಗಿದ್ರು. ಅಂದರೆ ಅವರು ಹೆಸಲ್ವುಡ್ ಫಿಟ್ ಇದ್ದರೆ ಅವ್ರು ಆಡ್ತಾನೆ ಇರಲಿಲ್ಲ. ಅವ್ರನ್ನೂ ಭಾಳ ಒಂದು ಬೇಸ್ ಪ್ರೈಸಿಗೆ ತೆಗೆದುಕೊಂಡಿದ್ರು ನಮ್ಮ RCB. ಅಂದರೆ ಒಳ್ಳೆ ನಮಗೆ
ಒಳ್ಳೆ ರಿಕ್ರೂಟ್ ಮಾಡಿದ್ದಾರೆ, ಒಳ್ಳೆ RCB ಬೆಸ್ಟ್ ಪಿಕ್ ಸರ್, ಅದರಲ್ಲಿ ನಿರೀಕ್ಷೆ ಮಾಡಲಾರ್ದವರೆಲ್ಲ ಅಂದರೆ ನೋಡಿ, ಸುರೇಶ್ ಶರ್ಮಾ ಯಾರು ನಿರೀಕ್ಷೆ ಮಾಡಲ್ಲ, ಇಫೆಕ್ಟಿವ್ ಆಗಿದ್ರು, ಅವರು ಒನ್ ಆಫ್ ದ ಮ್ಯಾಚ್ ವಿನ್ನರ್ಸ್ ಆಗಿದ್ರು ಲಾಸ್ಟ್ ಇಯರ್, ಈಗ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಕೃಣಾಲ್ ಪಾಂಡ್ಯ, ನಮ್ಮ ಕಳೆದ ಸೀಸನಲ್ಲಿ ಏನಂದ್ರೆ ನಮ್ಮದು ವೀಕ್ನೆಸ್ ಅಂದರೆ ಸ್ಪಿನ್ ಅಂತ ಹೇಳ್ತಿದ್ವಿ, ಕೊನೆಗೆ ನೋಡಿ ಗೆಲ್ಸ್ಕೊಟ್ಟವರು ಯಾರು, ನಮ್ಮ ಕೃಣಾಲ್ ಪಾಂಡ್ಯ ಅಂತೂ ಬ್ರಿಲಿಯಂಟಾಗಿ ಆಡ್ತಾ ಇದ್ದಾರೆ. ಇನ್ನು ನಾವು ಈಗೇನು ಹ್ಯಾಶ್ಟ್ಯಾಗ್ ಏನು ಮಾಡ್ಬೇಕಂದ್ರೆ ಈಗ ಕೃಣಾಲ್ ಆ್ಯಂಡ್ ಭುವಿ ಫಾರ್ ಇಂಡಿಯನ್ ಟೀಮ್ ಆ ಥರ ಶುರು ಮಾಡ್ಬೇಕಾದ್ರೆ. ಅಂಡ್ ಒನ್ ಸರ್ಪ್ರೈಸ್ ಸರ್, ಟಿಮ್ ಅವರು ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದನ್ನು ನೋಡಿದ್ವಿ ನಾವು ನೆಟ್ಟಲ್ಲಿ. ಮಾಡ್ತಾರೆ ಟಿಮ್. ನೀವು ಹೇಳಿದ್ ಕರೆಕ್ಟ್. ಇವಾಗ ಇವತ್ತಿನ ಮ್ಯಾಚಿಂದ ಇವಾಗ ಹಿಂದಿನ ದಿವಸ ಒಂದು ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ, ಪ್ರಾಕ್ಟೀಸ್ನಲ್ಲಿ ಬೌಲಿಂಗ್ ಕೋಚಸ್ ಇರ್ತಾರೆ, ಹೆಡ್ ಕೋಚ್ ಇರ್ತಾರೆ, ಅವ್ರುಗಳು ನೀವು ಅವಕಾಶ ಇವಾಗ ಎಲ್ಲರಿಗೂ ಕೊಡಬೇಕಾಗುತ್ತೆ, ಯಾಕಂದರೆ ಕಂಡೀಷನ್ ತಕ್ಕಾಗಿ. ಅದರಿಂದ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಇವತ್ತಿನ 11 ಇದೆಯಲ್ಲ ತುಂಬ ಕ್ರೂಷಿಯಲ್ ಆಗುತ್ತೆ ಚೈತ್ರಮಣ. ಅಂದರೆ ಅದು ಶೆಫರ್ಡ್ಗೆ ರಿಪ್ಲೇಸ್ ಅಂತ ನಾನು ಕೇಳಕ್ಕೆ ಹೊರಟೆ, ಟಿಮ್ಮನ್ನು ಕಂಪ್ಲೀಟ್ ಆಗಿ ಶೆಫರ್ಡ್ ಪ್ಲೇಸ್ಗೆ ಟ್ರೈನ್ ಅಪ್ ಮಾಡದ ಅಂತ. ಅಂದರೆ ಒಕೇಜನಲ್ ಆಫ್ ಸ್ಪಿನ್ನರ್ ಟಿಮ್ ಡೇವಿಡ್, ಒಳ್ಳೆ ಹೈಟ್ ಇದೆ, ಅವರು ಒಂದೆರಡು ಮ್ಯಾಚಲ್ಲಿ ಬೋಲ್ ಮಾಡಿದ್ರು ಸಕ್ಸಸ್ಫುಲ್ ಆಗಲಿಲ್ಲ ಅಂತ ಹೇಳ್ಬೋದು. ಆದರೆ ಶೆಪರ್ಡ್ಗೆ ನಾವು ಮರ್ತ್ಬಿಡ್ಬೇಕಾಗ್ತಿ, ಇನ್ನು ಈ ಕಾಂಬಿನೇಷನಲ್ಲಿ ಸಿಕ್ಕಾಕೊಳ್ಳಲ್ಲ, ಬರಲ್ಲ. ಈ ಸಲ 2025 ನೆನಪಿಸ್ಕೊಳ್ತೀವಿ, ಶೆಫರ್ಡ್ ಬೇಕು ಅಂತ ಹೇಳ್ತೀವಿ, ಬಟ್ ಇಟ್ಸ್ ಟೂ ಲಾಂಗ್ ಸರ್. ಬಟ್ ಏನೋ ಇಷ್ಟು ಮ್ಯಾಚ್ ನೋಡಿದ್ವಲ್ಲ, ಅಂದರೆ ಇಷ್ಟು ಕಾಂಪಿಟೇಷನ್ ಇದೆ ಅಂತಂದರೆ ಒಂದೊಂದು ಯಾರು ಒಂದು ಪ್ಲೇಸ್ಗೆ ಇಬ್ಬರು ಇದ್ದಾರೆ. ನಾವು ರಸಿಕ್ ಬಿಟ್ಟರೆ ನೋಡಿ ಮಂಗೇಶ್ ಯಾದವ್ ಇದ್ದಾರೆ, ಇವರು ಇದ್ದಾರೆ. ಸೊ ಇಷ್ಟೆಲ್ಲ ಕಾಂಪಿಟೇಷನ್ ಇರುವಾಗ ಯು ಡೋಂಟ್ ಫೀಲ್ ದ ಅಬ್ಸೆನ್ಸ್ ಅಂತ ನಂಗೆ ಹೇಳ್ಬೋದು. ಬೆತ್ತಲ್ಲಿ ಇನ್ನೊಂದು ಚಾನ್ಸ್ ಕೊಡ್ತಾರೆ, ಖಂಡಿತವಾಗಿ ಕೊಡ್ತಾರೆ, ಯಾಕಂದ್ರೆ ಇನ್ನೂ ಅವ್ರ ಮೇಲೆ ಹೋಪ್ಸ್ ಇದೆ. ಇನ್ನು ಪ್ರೆಸೆಂಟ್ ಫಾರ್ಮು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರೆಸೆಂಟ್ ಫಾರ್ಮಲ್ಲಿ ಯಾರು ಇದ್ರಲ್ಲ ಖಂಡಿತವಾಗಿ ಅವ್ರು ಆಡಿದ್ರೆ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು 25 ವರ್ಷ ಕೋಚಿಂಗ್ ಇದೆ, ಕೋಚಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ನಾವು ಆವತ್ತಿನ ಕುದುರೆ ಯಾವ ಕುದುರೆ ಓಡುತ್ತೆ ಆ ಕುದುರೆ ಬಗ್ಗೆ ನಾವು ತುಂಬ ಫೋಕಸ್ ಮಾಡಬೇಕಾಗುತ್ತೆ ಚೈತ್ರಮಣ. ಕಳೆದೋಗಿರೋರಲ್ಲಿ ಜಿತೇಶ್ ಶರ್ಮಾ ಕೂಡ ಒಬ್ಬರು ಸರ್. ಜಿತೇಶ್ ಶರ್ಮಾ ಭಾಳ ಡಿಸಪಾಯಿಂಟಿಂಗ್. ಯಾಕಂತಂದರೆ ನೀವು ಚೈತ್ರ ಅವರು ನಿಮ್ಗೆ ನೆನಪಿದೆಯಲ್ಲೋ, 24 ಆಡಿದರು, ಆದರೆ ಅವ್ರನ್ನ ರಿಲೀಸ್ ಮಾಡಿದರು, ಮತ್ತು ವಾಪಸ್ ಅವ್ರನ್ನ 11 ಕೋಟಿ ಕೊಟ್ಟು ತೆಗೆದುಕೊಂಡ್ರು. 25 ಅದನ್ನ ಪ್ರೂವ್ ಮಾಡಿದ್ರು ಸರ್, ಅವ್ರು ಯಾಕೆ ತಗೊಂಡ್ರು ಅಂತ. ಹೌದು, ಬ್ರಿಲಿಯಂಟ್ ಬ್ಯಾಟಿಂಗು, ಕೀಪಿಂಗ್ ಇವು ಚೆನ್ನಾಗಿ ಮಾಡ್ತಾರೆ, ಅದ್ರ ಬಗ್ಗೆ ಮಾತಿಲ್ಲ. ಎಲ್ಲೋ ಒಂದೆರಡು ಮಿಸ್ಟೇಕ್ ಆಗಿದೆ ಅಷ್ಟೇ. LSG ಮೇಲೆ ಲಾಸ್ಟ್ ಇಯರ್ ಅವ್ರು ಆಡಿದ್ದು 2025 ಇದರಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ 33 ಬಾಲಲ್ಲಿ 85 ಮ್ಯಾಚ್ ಸೋತೋಗಿದ್ದು. ಐ ಥಿಂಕ್ ರಿಷಬ್ ಅಂತ ನಮ್ಮಲ್ಲಿ ಸೆಂಚುರಿ ಹೊಡೆದಿರು ಕಾಣುತ್ತೆ ಆ ಮ್ಯಾಚಲ್ಲಿ. ಸೊ 33 ಬಾಲ್ 85 ಹೊಡೆದು ಮ್ಯಾಚ್ ಗೆಲ್ಲಿಸ್ಕೊಟ್ರು. ಅದು ಒಂಥರ ಆ ಥರ ಸೋತ ಹೋದ ಮ್ಯಾಚನ್ನು ಗೆಲ್ಲಿಸ್ಕೊಟ್ಟಾಗ ಆ ಟೀಮಲ್ಲಿ ಯಾವ ರೀತಿ ಒಂದು ಬದಲಾವಣೆ ಕಂಡುಕೊಳ್ತೀವಿ, ಯಾವ ರೀತಿ ಒಂದು ಹುಮ್ಮಸ್ ಬರುತ್ತೆ. ಎಕ್ಸಾಕ್ಟ್ಲಿ. ಇವಾಗ KKR ಅಲ್ಲಿ ಇದ್ದಂತ ಪ್ಲೇಯಿಂಗ್ 11 ವಿತೌಟ್ ಎನಿ ಚೇಂಜ್ ಪಂಜಾಬ್ ಕಿಂಗ್ಸ್ ಮೇಲೆ ತಗೋಬೋದಾ ಸರ್? ಪಂಜಾಬ್ ಹಂಗೆ ಅನ್ಸುತ್ತೆ ನನಗೆ. ಕಂಡೀಷನ್ಸ್ ನೋಡಿದ್ರೆ 3 ಫಾಸ್ಟ್ ಬೌಲರ್ಸ್ ಬೇಕೇ ಬೇಕಾಗುತ್ತೆ. ಸೊ ಸೇಮ್ ಟೀಮಲ್ಲಿ ಕಂಟಿನ್ಯೂ ಅಂತ ನನಗೆ. ಡಫಿ ಹೇಸಲ್ವುಡ್ ಮತ್ತು ಭುವಿ ಓಪನ್ ಮಾಡ್ತಾರೆ. ಆಮೇಲೆ ಕೃಣಾಲ್ ಇದ್ದಾರೆ, ಸುರೇಶ್ ಇದ್ದಾರೆ. ಬೇಕಂದ್ರೆ ನೀವು ಹೇಳ್ದಂಗೆ ಟಿಮ್ ಡೇವಿಡ್ ಬರಬೇಕಾಗುತ್ತೆ. ಬೆಸ್ಟ್ 11 ಆಡಿದ್ರೆ ತಿರ್ಗಾ ಎಕ್ಸ್ಪೆರಿಮೆಂಟ್ ಮಾಡಿ ಕ್ರೂಷಿಯಲ್ ಗೇಮಲ್ಲಿ ಇದು ಮಾಡಿದ್ರೆ ಅದು ಸರಿ ಇರಲ್ಲ. ಅದರಿಂದ ಬೆಸ್ಟ್ 11 ಆಡಿದ್ರೆ ಚೆನ್ನಾಗಿರುತ್ತೆ. ಲಾಸ್ಟ್ ಕೂಡ ಬೋಲ್ ಮಾಡ್ಬೋಲ್ರು. ರಚಿದ್ ಪಾಟಿದಾರ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಪ್ಪ, ದಯವಿಟ್ಟು ಟಾಸ್ ಗೆದ್ದಿದ ತಕ್ಷಣ ಫೀಲ್ಡಿಂಗ್ ಮಾಡು, ಒಂದು ರೆಸ್ಟ್ರಿಕ್ಟ್ ಮಾಡಿ ಒಂದು 180ಕ್ಕೆ ತಿರ್ಗಾ ಗೆದ್ಬಿಟ್ಟು ಪ್ಲೇ ಆಫ್ ಫಸ್ಟು ಟಾಪಲ್ಲಿರಿ ಅಂತ ಬಯಸ್ತೀನಿ ಮೇಡಮ್. ಏನೇ ಕಂಡೀಷನಲ್ಲಿ ಚೈತ್ರ ಅವರೇ, ಏನೇ ಆದರೂ ಟಾಸ್ ಗೆದ್ದವರು ಎಲ್ಲರೂ ಈಗ ಓಕೆ ಫೀಲ್ಡಿಂಗ್ ಮಾಡೋರೆ. ಸೊ ಟಾಸ್ ಗೆಲ್ಲೋದು ಭಾಳ ಇಂಪಾರ್ಟೆಂಟ್ ನಾಳೆ ಕೂಡ. ಯಾಕಂತಂದರೆ ಅವರು ಯಾವ ರೀತಿಯಾಗಿ ಕೊಲ್ಯಾಪ್ಸ್ ಆಗಿದ್ದಾರೆ, ಟಾಸ್ ಗೆದ್ದರೆ ಫೀಲ್ಡಿಂಗ್ ಮಾಡ್ತಾರೆ. ನಾವು ಟಾಸ್ ಗೆದ್ದರೆ ಯಾಕೆ ಆ್ಯಡೆಡ್ ಅಡ್ವಾಂಟೇಜ್ ಅಂದರೆ ಅವರು ಲಾಸ್ಟ್ 5 ಮ್ಯಾಚ್ಗಳಲ್ಲಿ ಸೋತಾಗ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಸೋತಿದ್ದಾರೆ 4 ಮ್ಯಾಚ್. ಸೊ ಹೀಗಾಗಿ ಅದೊಂದು ಡಬಲ್ ಅಡ್ವಾಂಟೇಜ್ ಆಗುತ್ತೆ. ಖಂಡಿತ ಟಾಸ್ ಗೆದ್ದರೆ ಫೀಲ್ಡಿಂಗ್ ಎರಡೂ ಟೀಮ್. ಫಸ್ಟ್ ಹೇಳಿ ಸರ್. ನಾನು 10ಕ್ಕೆ ನಾನು ಇವತ್ತು 9 ಮೇಡಮ್. 60-40 ಇನ್ ಫೇವರ್ ಆಫ್ RCB. ಫೇವರ್ ಆಗಿ RCB ಬಗ್ಗೆ ನಾನು ಮಾತಾಡ್ತೇನೆ, ಅದಕ್ಕೆ ನಾನು 9 ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಸ್ ಯು ಟೋಲ್ಡ್, ನಮ್ಮ RCB ಫೇವರ್ನಲ್ಲೇ ಇರಲಿ ಇವತ್ತಿನ ಮ್ಯಾಚು. ಯಾಕೆಂತ ಹೇಳಿದ್ರೆ ಲಾಸ್ಟ್ ಫಿನಾಲೆ ನೋಡ್ಬಿಟ್ಟಿದೀವಿ ಹೇಗಾಗಿದೆ ಅಂತ, ಮತ್ತೆ ಅದನ್ನ ಸೀರಿಯಸ್ ಆಗಿ ತಗೊಂಡು ಏನಾದರೂ ಉಲ್ಟಾ ಆದ್ರೆ ಕಷ್ಟ ಅಂತ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಡಿಬೇಟ್ನಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಬೌಂಡ್ರಿ ಲೈನ್ IPL ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.